ಹಾಯ್ ಹಲೋ ಮೈ ಡಿಯರ್ ವಿವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಈ ಒಂದು ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು 2015ರಲ್ಲಿ ನಡೆದಿರತಕ್ಕಂಥ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 2 ಸಮಾಜ ವಿಜ್ಞಾನ ಈ ಒಂದು ವಿಭಾಗದ ಎಲ್ಲ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ವಿವರಿಸುವಂಥ ಒಂದು ತರಗತಿಯಾಗಿದ್ದು, ಇದು PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ ಮತ್ತು ಬಿ ಇನ್ನಿತರ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳಿಗೂ ಉತ್ತಮವಾದಂತಹ ಒಂದು ಮಾಹಿತಿಯನ್ನು ಒದಗಿಸುತ್ತೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಂದುವರಿಸೋಣ. ಉತ್ಖನನ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳವಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ 3ನೇ ಆಪ್ಷನ್ನು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ಸರಿಯಾದಂಥ ಒಂದು ಉತ್ತರ. ಪುರಾತನ ಪಳವಳಿಕೆಗಳ ಕಾಲ ಮತ್ತು ಪ್ರಾಚೀನತೆಯನ್ನು ಕಂಡುಹಿಡಿಯಲು ಕಾರ್ಬನ್ ಡೇಟಿಂಗ್ ಅನ್ನುವಂಥ ಒಂದು ವಿಧಾನವನ್ನು ಅನುಸರಿಸಲಾಗುತ್ತೆ. ಈ ಒಂದು ವಿಧಾನದಲ್ಲಿ C14 ಅಂದರೆ ಕಾರ್ಬನ್ 14 ಐಸೋಟೋಪನ್ನು ಬಳಸಲಾಗುತ್ತೆ. ಈ ಒಂದು ವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ 1940ರಲ್ಲಿ ವಿಲಿಯಾರ್ಡ್ ಲಿಬ್ಬೆ ಅನ್ನುವಂತಹ ಒಬ್ಬ ವ್ಯಕ್ತಿ ಅಂದರೆ ವಿಜ್ಞಾನಿಯು ಅಭಿವೃದ್ಧಿಪಡಿಸಿದರು. ಕಾರ್ಬನ್ 14 ಅನ್ನೋದು ಕಾರ್ಬನ್ನ ಒಂದು ಐಸೋಟೋಪ್ ಆಗಿರುತ್ತೆ. ಇದು ವಿಕಿರಣ ಪಟು ಕೂಡ ಆಗಿರುತ್ತೆ. ಇದು ಅಲ್ಪ ಕಾಲದಲ್ಲಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ಎಲ್ಲ ವಸ್ತು ಮತ್ತು ಪ್ರಾಣಿ ಸಸ್ಯ ಅವುಗಳ ಉಳಿಕೆಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರಾಣಿಗಳು ಸತ್ತಾಗ, ಮರಗಳು ಒಣಗಿದಾಗ ಅವುಗಳಲ್ಲಿ ಕಾರ್ಬನ್ 14ನ ಪ್ರಮಾಣ ತುಂಬ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಕಾರ್ಬನ್ 14 ತನ್ನ ಅರ್ಧದಷ್ಟು ಆಗಬೇಕು ಅಂತ ಹೇಳಿದ್ರೆ 5730 ವರ್ಷಗಳು ಬೇಕೇ ಬೇಕು. ಸೊ ಇದರ ಒಂದು ಆಧಾರದ ಮೇಲೆ ಪಳವಳಿಕೆಗಳ ಆಯಸ್ಸನ್ನು ಪತ್ತೆ ಹಚ್ಚಬಹುದು ಅಂತ ಹೇಳ್ತಾ ಶ್ರೀ ದಯಾರಾಮ್ ಸಹಾನಿ ಅವರು ಹರಪ್ಪ ನಿವೇಶನವನ್ನು ಕಂಡುಹಿಡಿದ ವರ್ಷ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ 1920 ಆಗಿರುತ್ತೆ. ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಧಿಕಾರಿಗಳಾದ ದಯಾರಾಮ್ ಸಹಾನಿ ಅವರು 1920ರಲ್ಲಿ ಹರಪ್ಪ ಪಟ್ಟಣವನ್ನು ಮತ್ತು RD ಬ್ಯಾನರ್ಜಿ ಅವರು 1922ರಲ್ಲಿ ಮೆಹೆಂಜೋದಾರೋ ಪಟ್ಟಣವನ್ನು ಪತ್ತೆ ಹಚ್ಚಿದರು. ಈ ಒಂದು ಹರಪ್ಪ ನಗರವು ಪಾಕಿಸ್ತಾನದ ಗೋಮರಿ ಜಿಲ್ಲೆಯಲ್ಲಿ ಕಂಡುಬಂದರೆ ಮೆಹೆಂಜೋದಾರೋ ಪಾಕಿಸ್ತಾನದ ಲಾರ್ಟಾನಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಹರೆಲ್ಸ್ಟೀನ್ ರವರು ಸುತ್ಕಜಂಡರನ್ನು 1927ರಲ್ಲಿ ಪತ್ತೆ ಹಚ್ಚಿದರು. ಇದು ಪಾಕಿಸ್ತಾನದಲ್ಲಿದೆ. ಇನ್ನು NG ಮೋಜುಂದಾರ್ ಅವರು ಚಾನೋದಾರೋವನ್ನು 1931ರಲ್ಲಿ ಪತ್ತೆ ಹಚ್ಚಿದರು. ಇದು ಈಗಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿರೋದನ್ನು ನೋಡಬಹುದು. ಅದೇ ರೀತಿಯಾಗಿ MS ವತ್ಸಾರ್ ಅವರು ರಂಗಾಪುರವನ್ನು 1953ರಲ್ಲಿ ಕಾತೆವಾಡ ಅಂದರೆ ಗುಜರಾತಿನ ಕಾತೆವಾಡದಲ್ಲಿ ಪತ್ತೆ ಹಚ್ಚಿದರು. ಅದೇ ರೀತಿಯಾಗಿ ಆಘೋಷಿ ಎನ್ನುವಂಥ ಸಂಶೋಧಕರು ಕಾಲಿಬಂಗನನ್ನು 1953ರಲ್ಲಿ ಪತ್ತೆ ಹಚ್ಚಿದರು. ಇದು ರಾಜಸ್ಥಾನದ ಗಂಗಾನಗರದಲ್ಲಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು YN ಶರ್ಮಾರವರು ರೂಪರ್ ಅನ್ನುವಂಥ ಒಂದು ಸ್ಥಳವನ್ನು ಪತ್ತೆ ಹಚ್ಚಿದರು. ಅದು 1955ರಿಂದ 56ರ ಸಂದರ್ಭದಲ್ಲಿ. ಸೊ ಇದು ಪಂಜಾಬ್ನ ಅಂಬಾಲಾ ಜಿಲ್ಲೆಯಲ್ಲಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ಡಾಕ್ಟರ್ SR ರಾವ್ ರವರು ಲೋತಾಲ್ ಅನ್ನುವಂಥ ಒಂದು ನಿವೇಶನವನ್ನು ಪತ್ತೆ ಹಚ್ಚಿದ್ರು. ಇದು 1957ರಲ್ಲಿ. ಇದು ಗುಜರಾತ್ನಲ್ಲಿ ಇರೋದನ್ನು ನಾವು ನೋಡಬಹುದು. ಇತಿಹಾಸದ ಪಿತಾಮಹ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇದರಲ್ಲಿ ಹೆರೋಡಟಸ್ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಪಾಲಿಬಿಯಸ್ ಇತಿಹಾಸಕಾರರಾಗಿದ್ದರೆ, ಕಾರ್ಲ್ ಮಾರ್ಕ್ಸ್ ಕಮ್ಯುನಿಸ್ಟ್ವಾದಿಗಳಾಗಿರ್ತಾರೆ. ಹೆರೋಡಟಸ್ ಇತಿಹಾಸದ ಪಿತಾಮಹ ಆಗಿದ್ದರೆ ಆರ್ನಾಲ್ಡ್ ಟಾಯ್ನಾಬಿ ಅವರು ಇತಿಹಾಸಕಾರರಾಗಿರ್ತಾರೆ. ಇನ್ನು ಜೀವಶಾಸ್ತ್ರದ ಪಿತಾಮಹ ಅಂತ ಹೇಳೋದಾದರೆ ಅರಿಸ್ಟಾಟಲ್ರಾಗಿರ್ತಾರೆ. ಇವರು ರಾಜ್ಯಶಾಸ್ತ್ರದ ಪಿತಾಮಹ ಕೂಡ ಆಗಿರೋದನ್ನು ನೋಡ್ಬೋದು. ಇನ್ನು ರಸಾಯನಶಾಸ್ತ್ರದ ಪಿತಾಮಹ ಅಂತ ಹೇಳಿದ್ರೆ ಆಂಟೋನಿ ಲೆವೋಸಿಯರ್ ಅವರು ಆಗಿರ್ತಾರೆ. ಇನ್ನು ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್, ಭೌತಶಾಸ್ತ್ರದ ಪಿತಾಮಹ ಐನ್ಸ್ಟೈನ್, ಆಯುರ್ವೇದದ ಪಿತಾಮಹ ಚರಕ ಆದರೆ ತಳಿಶಾಸ್ತ್ರದ ಪಿತಾಮಹ ಗ್ರೆಗರ್ ಮೆಂಡೆಲ್ ಅವರು ಆಗಿರ್ತಾರೆ. ಜೀವ ವಿಕಾಸವಾದದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ರವರು ಆಗಿರ್ತಾರೆ ಅಂತ ಹೇಳಬಹುದಾಗಿರುತ್ತೆ. ಸ್ನೇಹಿತರೆ, ಇನ್ನು ಮುಂದುವರೆದು ನೋಡೋದಾದರೆ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆ ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಧರ್ಮಚಕ್ರ ಪ್ರವರ್ತನ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಗೌತಮ ಬುದ್ಧನು ಜ್ಞಾನೋದಯವನ್ನು ಪಡೆದ ನಂತರದಲ್ಲಿ ವಾರಣಾಸಿಯ ಬಳಿ ಇರುವಂತಹ ಸಾರನಾಥ ಜಿಂಕೆವನದಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ನೀಡ್ತಾ ಹೋಗ್ತಾರೆ. ಇಲ್ಲಿ ಇವರು ಇದನ್ನೇ ಧರ್ಮಚಕ್ರ ಪರಿವರ್ತನೆ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ಜನ ಶಿಷ್ಯರಿಗೆ ಇವರು ಪ್ರವಚನವನ್ನು ಮಾಡ್ತಾರೆ. ಆ 5 ಜನ ಶಿಷ್ಯರ ಹೆಸರು ಹೀಗಿದೆ: ಕೊಂಡಣ್ಣ, ಎಪ್ಪು, ಬವಾಜಿ, ಮಹಾನಾಮ ಮತ್ತು ಅನ್ಸಾಜಿ ಅಂತೇಳಿ ಈ 5 ಜನ ವ್ಯಕ್ತಿಗಳು ಗೌತಮ ಬುದ್ಧರ ಪ್ರಪ್ರಥಮ ಶಿಷ್ಯರಾಗಿರ್ತಾರೆ ಅಂತ ಕೂಡ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ.
ಇನ್ನು ಮುಂದುವರೆದು ಹೇಳೋದಾದರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅದರ ಸರಿಯಾದ ಉತ್ತರವನ್ನು ಆರಿಸಿ ಅಂತೇಳಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅದಕ್ಕೆ 4 ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನನ್ನು ಸೋಲಿಸಿ ಅವನ ಮಗಳನ್ನು ವಿವಾಹವಾದನು. ಮಹಾವೀರನು ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಸಾರನಾಥಗಳಲ್ಲಿ ಧರ್ಮಗೋಷ್ಠಿ ಏರ್ಪಡಿಸಿದನು. ಶ್ರವಣಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಅಂತೇಳಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವುಗಳಿಗೆ 4 ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಸ್ನೇಹಿತರೆ, ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ABD ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ABD ಅಂದರೆ ಮೊದಲನೇ ಆಪ್ಷನ್ ಸರಿಯಾಗಿರುತ್ತೆ. ಇಲ್ಲಿ ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ರಾಜ ಆಗಿರ್ತಾನೆ. ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನನ್ನು ಸೋಲಿಸಿ ಆತನ ಮಗಳನ್ನು ವಿವಾಹ ಆಗಿರ್ತಾನೆ. ಇನ್ನು ಶ್ರವಣಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಆಗಿರುತ್ತೆ. ಇವು 3 ಹೇಳಿಕೆಗಳು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಇವನು ಬಿಂದುಸಾರನ ಮಗನಾಗಿರ್ತಾನೆ. ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಅಂತಲೂ ಕೂಡ ಕರೆಯಲಾಗುತ್ತೆ. ಅಶೋಕನ ಶಾಸನಗಳನ್ನು ಖರೋಷ್ಠಿ ಮತ್ತು ಪ್ರಾಕೃತ ಲಿಪಿಗಳಲ್ಲಿ ನಾವು ಅತ್ಯಂತ ಹೆಚ್ಚಿನದಾಗಿ ನೋಡಬಹುದು. ಜೇಮ್ಸ್ ಪ್ರಿನ್ಸೆಪ್ ರವರು ಅಶೋಕನ ಶಾಸನಗಳ ಬಗ್ಗೆ ವ್ಯವಸ್ಥಿತವಾದಂಥ ಒಂದು ಅಧ್ಯಯನವನ್ನು ಕೈಗೊಂಡಿದ್ದಂತಹ ಅಧಿಕಾರಿಗಳು ಅಂತ ನಾವು ಹೇಳ್ಬೋದಾಗಿರುತ್ತೆ. ಇನ್ನು ಅಶೋಕ ದೇವನಾಂಪ್ರಿಯ ಎಂಬ ಬಿರುದನ್ನು ಹೊಂದಿದ್ದ ಎಂಬುದು ನಮಗೆ ತಿಳಿದು ಬರುವಂತಹ ಒಂದು ಶಾಸನ ಅಂತ ಹೇಳಿದ್ರೆ ಮಸ್ಕಿ ಶಾಸನ. ಅಲ್ಲಿವರೆಗೂ ಏನು ದೊರಕಿತ್ತು ಆ ಎಲ್ಲ ಶಾಸನಗಳಲ್ಲಿಯೂ ಕೂಡ ಅವೆಲ್ಲವೂ ಅಶೋಕನದ್ದೇ ಅಂತ ಹೇಳಲಿಕ್ಕೆ ಅಷ್ಟು ಖಚಿತವಾದ ಮಾಹಿತಿ ಇರಲಿಲ್ಲ. ಮಸ್ಕಿ ಶಾಸನ ದೊರೆತ ನಂತರನೇ ಅವೆಲ್ಲ ಶಾಸನಗಳು ಮತ್ತು ಆ ಬಿರುದು ಅಶೋಕಂದು ಅಂತೇಳಿ ನಮಗೆ ತಿಳಿದು ಬಂತು. ಇನ್ನು ಇವನಿಗೆ ಅಂದರೆ ಅಶೋಕನಿಗೆ ಸಂಬಂಧಿಸಿದಂಥ ಒಂದು ಶಾಸನಗಳನ್ನು ನಾವು ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಕಲಬುರಗಿ ಜಿಲ್ಲೆಗಳಲ್ಲಿ ಕಾಣಬಹುದಾಗಿರುತ್ತೆ. ಇನ್ನು ಚಂದ್ರಗುಪ್ತ ಮೌರ್ಯ ಅಂತ ಹೇಳೋದಾದರೆ ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾನೆ. ಚಾಣಕ್ಯನ ಸಹಾಯದಿಂದ ಪ್ರಬಲ ಸೈನ್ಯವನ್ನು ನಿರ್ಮಿಸಿ ನಂದರ ದೊರೆ ಧನನಂದನನ್ನು ಸೋಲಿಸಿ ಅವನನ್ನು ಕೂಡ ಸೋಲಿಸಿ ಕಾಬೂಲನ್ನು ವಶಪಡಿಸಿಕೊಳ್ಳಲು ಯತ್ನಿಸ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯನು ಅವನನ್ನು ಸಂಪೂರ್ಣವಾಗಿ ಸೋಲಿಸಿ ನಂತರ ಯುದ್ಧದಲ್ಲಿ ಸೋತಂತ ಸೆಲ್ಯೂಕಸ್ನೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಆತನ ಮಗಳನ್ನು ಕೂಡ ಇವನು ವಿವಾಹ ಆಗ್ತಾನೆ. ಇನ್ನು ಶ್ರವಣಬೆಳಗೊಳಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ಜೈನ ಯಾತ್ರಾ ಸ್ಥಳ ಇದಾಗಿರುತ್ತೆ. ಇಲ್ಲಿ 57 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಮೂರ್ತಿ ಇರೋದನ್ನು ಕೂಡ ನಾವು ನೋಡ್ಬೋದು. ಇದನ್ನು ಗಂಗರ ಮಂತ್ರಿ ಚಾವುಂಡರಾಯ ನಿರ್ಮಿಸಿರ್ತಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ಗೊಮ್ಮಟೇಶ್ವರ ಮೂರ್ತಿಗೆ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಇನ್ನು ಕ್ರಿಸ್ತಪೂರ್ವ 298ರಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಏನಿದ್ದಾರೆ ಅವರು ಶ್ರವಣಬೆಳಗೊಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದು ಸಲೇಖನ ವೃತವನ್ನು ಕೈಗೊಂಡು ತನ್ನ ಕೊನೆಯ ದಿನಗಳನ್ನು ಈ ಒಂದು ಶ್ರವಣಬೆಳಗೊಳದಲ್ಲಿ ಕಳೀತಾರೆ ಅಂತ ಹೇಳ್ಬೋದು. ಇನ್ನು ಮುಂದುವರೆದಂತೆ ನೋಡೋದಾದರೆ 96ನೇ ಕ್ವಶನ್ ಹೀಗಿದೆ: ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾ ಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಮಥುರಾ, ಕನಿಷ್ಕಪುರ, ತಕ್ಷಶಿಲಾ, ಗಾಂಧಾರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಭಾರತದ ಕಲಾ ಇತಿಹಾಸದಲ್ಲಿ ಗಾಂಧಾರ ಶಿಲ್ಪಕಲೆಯು ಒಂದು ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಗಾಂಧಾರ ಪ್ರದೇಶ ಅಂತ ಹೇಳೋದಾದರೆ ಇವತ್ತಿನ ಏನು ಪೇಶಾವರ ಇದೆ ಅದರ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಪ್ರದೇಶವನ್ನು ಗಾಂಧಾರ ಅಂತ ಹೇಳಿ ಕರಿಬಹುದಾಗಿತ್ತು ಅಂದಿನ ಕಾಲದಲ್ಲಿ. ವಿದೇಶಿಯರ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಶಿಲ್ಪಕಲೆ ಬೆಳೆದು ಬಂತು ಅಂತ ಹೇಳ್ಬೋದು. ಅದರಲ್ಲಿಯೂ ಬ್ಯಾಕ್ಟ್ರಿಯನ್, ಪರ್ತಿಯನ್ ಮತ್ತು ಕುಷಾಣರ ಕಾಲದಲ್ಲಿ ಇದು ಹೆಚ್ಚು ಪ್ರವರ್ಧಮಾನಕ್ಕೆ ಬಂತು. ಇನ್ನು ಗಾಂಧಾರ ಕಲೆಯನ್ನು ಗ್ರೀಕೋ ಬೌದ್ಧ, ಇಂಡೋ ಗ್ರೀಕ್ ಮತ್ತು ಗ್ರೀಕೋ ರೋಮನ್ ಶಿಲ್ಪಕಲೆ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಇದು ಹೆಚ್ಚಾಗಿ ಕಂಡುಬರೋದು ಯಾವ ಪ್ಲೇಸ್ನಲ್ಲಪ್ಪ ಅಂತ ಹೇಳಿದರೆ ಸಾರನಾಥ, ಮಥುರಾ, ಪೇಶಾವರ, ಗಾಂಧಾರ ಮತ್ತು ಕಾಶ್ಮೀರಗಳಲ್ಲಿ ಈ ಒಂದು ಶೈಲಿಯ ಮೂರ್ತಿಗಳನ್ನು ಮತ್ತು ಸುಂದರವಾದ ಸ್ತೂಪಗಳನ್ನು ನಾವು ಕಾಣ್ಬೋದಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಕ್ವಶನನ್ನು ನೋಡ್ತಾ ಹೋಗೋಣ.
97ನೇ ಕ್ವಶನ್ ಹೀಗಿದೆ. ಪಟ್ಟಿ ಎ ನಲ್ಲಿ ಗ್ರಂಥಕರ್ತರು ಮತ್ತು ಪಟ್ಟಿ ಬಿ ನಲ್ಲಿ ಅವರು ಬರೆದಿರ್ತಕ್ಕಂತಹ ಗ್ರಂಥಗಳ ಪಟ್ಟಿಯನ್ನು ನೀಡಲಾಗಿದೆ. ಇಲ್ಲಿ ಪಟ್ಟಿ ಎ ನಲ್ಲಿ ವರಾಹಮಿಹಿರ, ಆರ್ಯಭಟ್ಟ, ವಿಷ್ಣು ಶರ್ಮ, ಕಾಳಿದಾಸ ಅಂತ ಹೇಳಿ ಕೊಡಲಾಗಿದೆ. ಅದೇ ರೀತಿಯಾಗಿ ಪಟ್ಟಿ ಬಿ ನಲ್ಲಿ ಅಷ್ಟಾಂಗ ಸಂಗ್ರಹ, ಮೇಘದೂತ, ಬೃಹತ್ ಜಾತಕ, ಸೂರ್ಯ ಸಿದ್ಧಾಂತ, ಪಂಚತಂತ್ರ ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಮೊದಲನೆಯದು ವರಾಹಮಿಹಿರ ಅನ್ನೋ ಒಂದು ನಾನಿಲ್ಲಿ ಡೈರೆಕ್ಟ್ ಆನ್ಸರನ್ನು ಸೂಚಿಸ್ತಾ ಹೋಗ್ತೀನಿ. ವರಾಹಮಿಹಿರಗೆ ಇದು ಬೃಹತ್ ಜಾತಕ ಸರಿಯಾದಂಥ ಒಂದು ಉತ್ತರ ಆಗಿದ್ರೆ, ಆರ್ಯಭಟ್ಟಗೆ ಪಂಚತಂತ್ರ, ಆರ್ಯಭಟ್ಟಗೆ ಸೂರ್ಯ ಸಿದ್ಧಾಂತ ಸರಿಯಾದಂತಹ ಒಂದು ಉತ್ತರ ಆಗಿದ್ದರೆ, ಇನ್ನು ವಿಷ್ಣು ಶರ್ಮಾ ಪಂಚತಂತ್ರ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಕಾಳಿದಾಸ ಅಂತ ಹೇಳಿದ್ರೆ ಮೇಘದೂತ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು ಆಪ್ಷನಲ್ಲಿ ನೋಡೋದಾದರೆ ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಕೌಟಿಲ್ಯ ಅರ್ಥಶಾಸ್ತ್ರವನ್ನು ರಚಿಸಿದರೆ, ವಿಶಾಖದತ್ತ ಮುದ್ರರಾಕ್ಷಸವನ್ನು ರಚಿಸಿದರು. ಇನ್ನು ಜಯದೇವ ಗೀತಗೋವಿಂದ ಅನ್ನುವಂಥ ಕೃತಿಯನ್ನು ರಚಿಸಿದರೆ, ಬಾಣನು ಹರ್ಷಚರಿತೆ ಅನ್ನುವಂಥ ಕೃತಿಯನ್ನು ರಚಿಸಿದ್ದ. ಅದೇ ರೀತಿಯಾಗಿ ಹರ್ಷವರ್ಧನ ನಾಗಾನಂದ ರತ್ನಾವಳಿ ಅನ್ನುವಂಥ ಒಂದು ಕೃತಿಗಳನ್ನು ರಚಿಸಿದರೆ, ಅಶ್ವಘೋಷ ಬುದ್ಧಚರಿತೆಯನ್ನು, ಇನ್ನು ಕಾಳಿದಾಸ ಶಾಕುಂತಲ ಮೇಘ ಸಂದೇಶ, ವರಾಹಮಿಹಿರ ಬೃಹತ್ ಸಂಹಿತೆ ಅಥವಾ ಬೃಹತ್ ಜಾತಕ ಅನ್ನುವಂಥ ಕೃತಿಯನ್ನು ರಚಿಸಿದರು. ಅದೇ ರೀತಿಯಾಗಿ ಅಮರಸಿಂಹನ ವ್ಯಾಕರಣ, ಪಾಣಿನಿಯ ಪ್ರಮಾಣ ಸಮುಚ್ಚಯ ಅಥವಾ ಅದನ್ನು ನಾವು ತರ್ಕಶಾಸ್ತ್ರ ಅಂತಲೂ ಕೂಡ ಕರಿತೇವೆ, ಯಾವುದನ್ನು ಪ್ರಮಾಣ ಸಮುಚ್ಚಯವನ್ನು. ಇನ್ನು ಶೂದ್ರಕನ ಮೃಚ್ಛಕಟಿಕ, ಭವಭೂತಿಯ ಮಹಾವೀರ ಚರಿತೆ, ಭಟ್ಟನ ವಿಷ್ಣು ಪುರಾಣ, ವಾತ್ಸಾಯನನ ಕಾಮಸೂತ್ರ, ವಾಗ್ಭಟ್ಟನ ಅಷ್ಟಾಂಗ ಸಂಗ್ರಹ, ಬ್ರಹ್ಮಗುಪ್ತನ ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟ್ಟನ ಆರ್ಯಭಟ್ಟೀಯಂ, ಭರತಮುನಿಯ ನಾಟ್ಯಶಾಸ್ತ್ರ, ಧನ್ವಂತರಿಯ ಆಯುರ್ವೇದ ನಿಘಂಟು, ಚರಕನ ಚರಕ ಸಂಹಿತೆ, ಕಲ್ಲಣನ ರಾಜತರಂಗಿಣಿ. ಹೀಗೆ ಆವಾಗಿನ ಒಂದು ದೇಶೀಯ ಸಾಹಿತ್ಯಕ್ಕೆ ಬಹಳಷ್ಟು ಉತ್ತಮವಾದಂಥ ಉದಾಹರಣೆಗಳನ್ನು ನಾವು ಕೊಡ್ಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತೇಳಿ ಎರಡು ಸಾಹಿತ್ಯಗಳನ್ನು ನಾವು ಇತಿಹಾಸ ರಚನೆಯಲ್ಲಿ ಬಳಕೆ ಮಾಡ್ಕೊಂಡಿರೋದನ್ನು ನೋಡ್ಬೋದಾಗಿರುತ್ತೆ. ವಿದೇಶೀಯ ಸಾಹಿತ್ಯಗಳು ಅಂತ ಹೇಳಿದ್ರೆ ಪ್ರವಾಸಿಗರು ಅಂದರೆ ಆಗಿನ ಕಾಲದಲ್ಲಿ ಭಾರತಕ್ಕೆ ಪ್ರವಾಸಕ್ಕೆಂದು ಬಂದು ಮತ್ತು ಅಂದರೆ ಸುಮ್ಮನೆ ವಿಸಿಟ್ ಅಂತ ಕೊಡ್ತಾರಲ್ವ, ಆ ರೀತಿಯಾಗಿ ವಿಸಿಟನ್ನು ಕೊಟ್ಟಾಗ ಅಂದಿನ ಒಂದು ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ತಮ್ಮ ಕೃತಿಗಳಲ್ಲಿ ರಚಿಸಿರತಕ್ಕಂಥ ಅಂಶಗಳನ್ನೆಲ್ಲವನ್ನು ನಾವು ವಿದೇಶೀಯ ಸಾಹಿತ್ಯ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ನಮ್ಮ ರಾಜರ ಆಶ್ರಯವನ್ನು ಪಡೆದುಕೊಂಡು ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಸ್ವಂತ ಸ್ಥಾನದಲ್ಲಿಯೇ ಹುಟ್ಟಿ ಬೆಳೆದಿರ್ತಕ್ಕಂತಹ ಏನು ಇತಿಹಾಸಕಾರರಿದ್ದಾರೆ ಅವರುಗಳು ಬರೆದಿರ್ತಕ್ಕಂತಹ ಎಲ್ಲ ಬರವಣಿಗೆಗಳನ್ನು ನಾವು ಸ್ವದೇಶಿ ಆಧಾರಗಳು ಅಂತೇಳಿ ಕರಿತೇವೆ. ಇನ್ನು ಮುಂದಿನ ಕ್ವಶನನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ ಅಂತ ಹೇಳಿ ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ದೇವಗಿರಿ, ವರಂಗಲ್, ದ್ವಾರಸಮುದ್ರ ಮತ್ತು ಮಧುರೈ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದಾಗಿರುತ್ತೆ. ದೇವಗಿರಿ ಅಂತ ಹೇಳೋದಾದರೆ ಐತಿಹಾಸಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಒಂದು ನಗರ ಆಗಿತ್ತು. ಅಂದಿನ ಹೆಸರು ಇದನ್ನು ದೌಲತಾಬಾದ್ ಅನ್ನೋ ಹೆಸರಿನಿಂದ ಕರೆಯಲಾಗ್ತಿತ್ತು. ಇದು ಹಿಂದಿನ ಮಹಾರಾಷ್ಟ್ರ ರಾಜ್ಯದಲ್ಲಿರೋದನ್ನು ನೋಡಬಹುದಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ವಾರಂಗಲ್ ಇದು ಕೂಡ ಕಾಕತೀಯರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದು ಇಂದಿನ ತೆಲಂಗಾಣದಲ್ಲಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ದ್ವಾರಸಮುದ್ರ ಅಂತ ಹೇಳೋದಾದರೆ ಹೊಯ್ಸಳರ ರಾಜಧಾನಿಯಾಗಿದ್ದ ದ್ವಾರಸಮುದ್ರ ಶಿಲ್ಪಕಲೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇದು ನಮ್ಮದೇ ಆದಂತಹ ಒಂದು ಪ್ರದೇಶ. ಇನ್ನು ಮಧುರೈ ಅಂತ ಹೇಳೋದಾದರೆ ತಮಿಳುನಾಡಿನ ಒಂದು ಪ್ರಸಿದ್ಧವಾದಂತಹ ಒಂದು ಪಟ್ಟಣ ಇದಾಗಿದೆ. ಇನ್ನು ಮಧುರೈ ಮೀನಾಕ್ಷಿ ಅಂತ ಏನು ನಾವು ದೇವಸ್ಥಾನವನ್ನು ನೆನೆಸ್ಕೋತೀವಿ ಅದು ಇರುವಂಥ ಒಂದು ಪ್ರಸಿದ್ಧವಾದಂಥ ಸ್ಥಳ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 99ನೇ ಕ್ವಶನನ್ನು ನೋಡೋದಾದರೆ ಇಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಂದರೆ ಟಿ ಅಥವಾ ತಪ್ಪು ಅಂದರೆ ಎಫ್ ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿ 4 ಹೇಳಿಕೆಗಳನ್ನು ಕೊಡಲಾಗಿದೆ. ಅಂದರೆ ವೈಶಾಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯದು, ಕಮಲ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ, ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೋಟ ಮಾದರಿಯದು, ಇನ್ನು ಪಿಸುಗುಟ್ಟುವ ಮೊಗಸಾಲೆ ಗೋಲಗುಮ್ಮಟದಲ್ಲಿದೆ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ TFFT ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಬಹುದು. ಇಲ್ಲಿ
ಇಲ್ಲಿ ಹೊಯ್ಸಳೇಶ್ವರ ದೇವಾಲಯ ಅಂತ ಹೇಳೋದಾದರೆ ಇದು ಹಳೇಬೀಡಿನಲ್ಲಿದೆ. ಹೊಯ್ಸಳರ ದೊರೆ ವಿಷ್ಣುವರ್ಧನ ಅವರ ಕಾಲದಲ್ಲಿ ಇದು ನಿರ್ಮಿಸಲ್ಪಟ್ಟಿತು. ಇನ್ನು ಶಿವ ದೇವಾಲಯ ಇದಾಗಿರುತ್ತೆ. ಆದರೆ ಇದು 2 ಬಾರಿ ದೆಹಲಿ ಸುಲ್ತಾನರ ದಾಳಿಗೆ ಒಳಗಾಗಿರುವಂತಹ ಒಂದು ದೇವಸ್ಥಾನ ಆಗಿದ್ದು ವಿರೂಪ ಕೂಡಗೊಂಡಿದೆ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವನ್ನು ವಿಷ್ಣುವರ್ಧನನ ಕಾಲದಲ್ಲಿ ಪ್ರಾರಂಭ ಮಾಡಲಾಯಿತು. ಆದರೆ ಅದು ಸಂಪೂರ್ಣವಾಗಿದ್ದು ಮಾತ್ರ ಆತನ ಮಗ ನರಸಿಂಹ ಬಲ್ಲಾಳನ ಕಾಲದಲ್ಲಿ ಅಂತ ಹೇಳ್ಬೋದು. ಇನ್ನು ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷನೇ ತೆಗೆದುಕೊಂಡ್ರು. ಇನ್ನು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಬೇಕಾಯಿತು ಅಂತ ಹೇಳ್ಬೋದು. ಇನ್ನು ಹೊಯ್ಸಳರ ಶಿಲ್ಪಕಲಾ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡನ್ನೂ ಕೂಡ ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿ ಎರಡನ್ನೂ ಕೂಡ ಒಳಗೊಂಡಿರುವಂಥ ಒಂದು ಕಲೆ ಇದಾಗಿರುತ್ತೆ. ಈ ಶೈಲಿಯ ವೇಸರ ಅಥವಾ ಹೊಯ್ಸಳ ಶೈಲಿ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಕಮಲ ಮಹಲ್ ಅಂತ ಹೇಳೋದಾದರೆ ಇದು ಹಂಪಿಯಲ್ಲಿದೆ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಒಂದು ಕಟ್ಟಡವು ರಾಣಿಯರ ಅರಮನೆ ಆಗಿತ್ತು. 2 ಅಂತಸ್ತುಗಳ ಈ ಕಟ್ಟಡವು ಇಸ್ಲಾಮಿಕ್ ಮತ್ತು ಹಿಂದೂ ವಾಸ್ತುಶಿಲ್ಪದ ಮಿಶ್ರಣವಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಇನ್ನು ಸೋಮನಾಥಪುರದ ಕೇಶವ ದೇವಾಲಯ ಅಂತ ಹೇಳೋದಾದರೆ ಕಾವೇರಿ ನದಿಯ ದಂಡೆಯ ಮೇಲೆ ಹೊಯ್ಸಳರು ನಿರ್ಮಿಸಿರುವ ಮತ್ತೊಂದು ದೇವಾಲಯ ಇದಾಗಿರುತ್ತೆ. ಇನ್ನು ಸೋಮನಾಥಪುರದ ಕೇಶವ ದೇವಾಲಯ ಇದು ನಕ್ಷತ್ರಾಕಾರದ ರಚನೆಯ ಮೇಲೆ ಕಟ್ಟಲಾಗಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿರುತ್ತೆ. ಇನ್ನು ಗೋಳಗುಮ್ಮಟ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಅನ್ನೋ ಒಂದು ಅಂದರೆ ಒಂದು ಖ್ಯಾತಿಯನ್ನು ಪಡೆದುಕೊಂಡಿದೆ. ಗೋಳಗುಮ್ಮಟ ವಿಜಯನಗರ ಅಂದರೆ ವಿಜಯಪುರ, ಇಂದಿನ ವಿಜಯಪುರದಲ್ಲಿ ಇರುವುದನ್ನು ನಾವು ನೋಡ್ಬೋದು. ಇದು ಪಿಸುಗುಟ್ಟುವ ಮೊಗಸಾಲೆಯನ್ನು ಕೂಡ ಒಳಗೊಂಡಿದೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಅಕ್ಬರ್ ದೀನ್ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದೋದಿಲ್ಲ ಅಂತೇಳಿ 4 ಆಪ್ಷನ್ ಅಂದರೆ ಹೇಳಿಕೆಗಳನ್ನು ಕೊಡಲಾಗಿದೆ. ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ, ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯೋದು, ಅಗ್ನಿಯನ್ನು ಪೂಜಿಸೋದು, ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಅಂತೇಳಿ ಅದಕ್ಕೆ 4 ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಸ್ನೇಹಿತರೆ, ಅದಕ್ಕೆ ಆಪ್ಷನ್ ಬಂದು ಹೀಗಿದೆ, ಅಂದರೆ ಈ ಬಿ ಮತ್ತು ಡಿ ಮಾತ್ರ ಅಂತೇಳಿ. ಇಲ್ಲಿ ಕ್ವಶನ್ ಕೇಳಿರೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಅಂತ ಕೇಳಿರೋದು. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಆಪ್ಷನ್ಗಳಲ್ಲಿ 4ನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಒಂದು ಉತ್ತರ. ಅಂದರೆ ಇಲ್ಲಿ ಅಕ್ಬರ್ ಏನಿದ್ದಾರೆ ಅಂದರೆ ಇಲ್ಲಿ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯೋದು, ಈ ಧರ್ಮದ ಅನುಕರಣೆ ಕಡ್ಡಾಯಗೊಳಿಸುವುದು ಈ ಒಂದು ಧರ್ಮದಲ್ಲಿ ಇರಲಿಲ್ಲ. ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತಹ ಅಕ್ಬರನು 1581ರಲ್ಲಿ ದೀನ್ ಇಲಾಹಿ ಎಂಬಂಥ ಒಂದು ಪಂಥವನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ಪಂಥವು ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ ಮಾಡುವಂತಹ ಒಂದು ಧರ್ಮ ಆಗಿರುತ್ತೆ. ಈ ಒಂದು ಧರ್ಮದಲ್ಲಿ ವಿವಿಧ ಧರ್ಮಗಳ ಒಂದು ಒಳ್ಳೆಯ ಅಂಶಗಳನ್ನೆಲ್ಲವನ್ನು ಕೂಡ ಇದು ಒಳಗೊಂಡಂತಹ ಒಂದು ಧರ್ಮ ಆಗಿರುತ್ತೆ. ಅಕ್ಬರ್ ತನ್ನ ಧರ್ಮಕ್ಕೆ ಮತಾಂತರಗೊಳ್ಳಲು ಯಾರ ಮೇಲೂ ಕೂಡ ಒತ್ತಡವನ್ನು ಹೇರಿರಲಿಲ್ಲ ಹಾಗೂ ಕಡ್ಡಾಯ ಕೂಡ ಗೊಳಿಸಿರಲಿಲ್ಲ. ಇದು ಅನೇಕ ಸಂಸ್ಕಾರ ಮತ್ತು ನಡವಳಿಕೆಗಳನ್ನು ಒಳಗೊಂಡಂತಹ ಒಂದು ಧರ್ಮ ಆಗಿತ್ತು ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಮುಂದುವರೆದಂತೆ ನೋಡೋದಾದರೆ 101ನೇ ಕ್ವಶನ್ ಹೀಗಿದೆ: ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿ. ತಾಳಿಕೋಟೆ ಕದನ, ಮೊದಲನೇ ಪಾಣಿಪಟ್ ಕದನ, ಶಿವಾಜಿಯ ಕಿರೀಟಧಾರಣೆ, ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆ ಅಂತೇಳಿ. ಸ್ನೇಹಿತರೆ, ಇದಕ್ಕೆ DBAC ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. DBAC ಅಂದರೆ ತಾಳಿಕೋಟೆ ಕದನ ಕ್ರಿಸ್ತಶಕ 1565ರಲ್ಲಿ ನಡೆದರೆ, ಮೊದಲನೇ ಪಾಣಿಪತ್ ಕದನ ಕ್ರಿಸ್ತಶಕ 1526ರಲ್ಲಿ ನಡೆಯಿತು. ಅದೇ ರೀತಿಯಾಗಿ ಶಿವಾಜಿಯ ಕಿರೀಟಧಾರಣೆ ಕ್ರಿಸ್ತಶಕ 1674ರಲ್ಲಿ ನಡೆದರೆ, ಮೊಹಮ್ಮದ್ ಬಿನ್ ತುಘಲಕರ ಒಂದು ರಾಜಧಾನಿ ಬದಲಾವಣೆ ಕ್ರಿಸ್ತಶಕ 1327ರಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲನೇದಾಗಿ ನಡೆದಂಥದ್ದು ಅಂದರೆ ಮೊಹಮ್ಮದ್ ಬಿನ್ ತುಘಲಕರ ರಾಜಧಾನಿ ಬದಲಾವಣೆ. ಇನ್ನು ಮೊದಲನೇ ಪಾಣಿಪಟ್ ಕದನ ಅದಾದ ನಂತರ ನಡೆಯುತ್ತೆ. ನಂತರದಲ್ಲಿ ಬರೋದೇ ತಾಳಿಕೋಟೆ ಕದನ, ಅದಾದ ನಂತರ ಶಿವಾಜಿಯ ಕಿರೀಟಧಾರಣೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಘಟನೆಗಳ ಅನುಸಾರವಾಗಿ ಈ ಆಪ್ಷನ್ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ದ್ವೈತ ಸಿದ್ಧಾಂತದ ತತ್ವ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ, ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ, ಜೀವಾತ್ಮ ಮತ್ತು ಪರಮಾತ್ಮ ಈ ಲೋಕದಲ್ಲಿ ಬೇರೆ ಬೇರೆ, ಜೀವಾತ್ಮ ಮತ್ತು ಪರಮಾತ್ಮ ಮೋಕ್ಷದಲ್ಲಿ ಬೇರೆ ಬೇರೆ ಅಂತ ಹೇಳಿ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿ
ಹೇಳಿದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಆಗಿರುತ್ತೆ ಅಂತ. ಅಂದರೆ ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಮಧ್ವಾಚಾರ್ಯರು ಅಂತ ಏನು ಕರಿತಾ ಹೋಗ್ತೀವಿ, ಅವರು ದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರು. ಇವರ ಪ್ರಕಾರ ಹೇಳೋದಾದರೆ ದ್ವೈತ ಅದರಲ್ಲಿ ಹೆಸರೇ ಸೂಚಿಸೋ ಹಾಗೆ ಎರಡು ಅಂತ, ಅಂದರೆ ದ್ವೈತ ಅಂದರೆ ಎರಡು ಅಂತ, ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಅಂತ ಇವರು ಮಧ್ವಾಚಾರ್ಯರು ಸಾರ್ತಾ ಹೋಗ್ತಾರೆ. ಇನ್ನು ಅದೇ ರೀತಿಯಾಗಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಅದ್ವೈತ ಅಂದರೆ ಏಕ ಅಥವಾ ಒಂದೇ ಅನ್ನುವಂಥ ಅರ್ಥವನ್ನು ಸೂಚಿಸುತ್ತೆ. ಅದ್ವೈತ ಅಂದರೆ ಏನು, ಎರಡು ಅಲ್ಲದ್ದು ಅಂತ. ಸೊ ಅಂದರೆ ಇವರ ಪ್ರಕಾರ ಹೇಳೋದಾದರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ, ಬ್ರಹ್ಮನೇ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯ ಅಂತ ಶಂಕರಾಚಾರ್ಯರು ಹೇಳ್ತಾ ಹೋಗ್ತಾರೆ. ಇನ್ನು ರಾಮಾನುಜಾಚಾರ್ಯರ ಬಗ್ಗೆ ಹೇಳೋದಾದರೆ ಇವರು ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸಿದರು. ಇವರ ಪ್ರಕಾರ ಹೇಳೋದಾದರೆ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಆತ್ಮ ಪರಮಾತ್ಮ ಏಕಕಾಲದಲ್ಲಿ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ, ಜಗತ್ತು ಬ್ರಹ್ಮನ ವ್ಯಕ್ತಗೊಂಡ ಒಂದು ರೂಪ ಆಗಿರುತ್ತೆ, ಜಗತ್ತು ಅಸತ್ಯವನ್ನು ಇದೇ ಇಹ ಸತ್ಯ, ಅಂದರೆ ಜಗತ್ತೇ ಇಹ ಸತ್ಯ ಅಂತ ಇವರು ಪ್ರತಿಪಾದಿಸ್ತಾ ಹೋಗ್ತಾರೆ. ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಪ್ರಪತ್ತಿಗಳು ಬಹಳಷ್ಟು ಮುಖ್ಯ ಅಂತ ರಾಮಾನುಜಾಚಾರ್ಯರು ಸಾರ್ತಾ ಹೋಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮುಂದಿನ ಕ್ವಶನನ್ನು ನೋಡೋದಾದರೆ ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಬಸವೇಶ್ವರರು ವೈದಿಕ ಧರ್ಮವನ್ನು ಖಂಡಿಸಿದ್ದು ಬಸವ ಕಲ್ಯಾಣದ ಕ್ರಾಂತಿಗೆ ಕಾರಣ ಆಯಿತು ಅಂತ ಹೇಳಬಹುದು. ಅಂದರೆ ವೈದಿಕ ಧರ್ಮವನ್ನು ಅವ್ರಿಗೆ ಖಂಡಿಸೋದಕ್ಕೆ ಕೆಲವೊಂದು ಕಾರಣಗಳಿತ್ತು. ಅಂದರೆ ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನು ಸುಧಾರಿಸಲು ಹೋರಾಡಿದಂತಹ ಒಂದು ಆದ್ಯ ಪ್ರವರ್ತಕರಲ್ಲಿ ಬಸವೇಶ್ವರರು ಕೂಡ ಒಬ್ಬರಾಗಿದ್ದರು. ವೈದಿಕ ಮೂಲದ ಧರ್ಮದಲ್ಲಿ ಬೇರೂರಿದ್ದಂತಹ ಅಸಂಖ್ಯಾತ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನು ಬದಿಗೊತ್ತಿ ಮಾನವೀಯ ಮೌಲ್ಯಗಳ ಆಧಾರಿತವಾದಂತಹ ಸರಳ ವೀರಶೈವ ಸಿದ್ಧಾಂತವನ್ನು ಬಸವೇಶ್ವರರು ಏನು ಮಾಡಿದರು, ಪ್ರತಿಪಾದನೆ ಮಾಡಿದರು. ಸೊ ಅವರ ಅನುಯಾಯಿಗಳು ಕೂಡ ಅವರನ್ನೇ ಹಿಂಬಾಲಿಸಿದರು. ಇನ್ನು ಮುಂದುವರೆದು ಹೇಳೋದಾದರೆ ಇವರು ಸಾಮಾಜಿಕ ಧಾರ್ಮಿಕ ಚಳವಳಿಯನ್ನು ಬಸವಣ್ಣನವರು ಮಂಗಳ ಖೇಡಿಯಲ್ಲಿ ಪ್ರಾರಂಭಿಸಿದರು. ಶಿವಶರಣರಾದವರು ಜಾತಿ ಭೇದ ಮಾಡಬಾರ್ದು, ಆತ್ಮ ಪರಿಶುದ್ಧವಾದಂತಹ ಭಕ್ತಿಯೇ ಶಿವನನ್ನು ಸೇರುವಂತಹ ನಿಜವಾದ ಮಾರ್ಗ ಅಂತ ಹೇಳಿ ಇವರು ಪ್ರತಿಪಾದನೆ ಮಾಡ್ತಾ ಹೋದರು. ಅಷ್ಟೇ ಅಲ್ಲ, ಕಾಯಕವೇ ಕೈಲಾಸ ಅನ್ನುವಂಥ ಕಾಯಕ ತತ್ವವನ್ನು ಜನರಲ್ಲಿ ಬಿತ್ತಿದ್ರು. ಪ್ರತಿಯೊಬ್ಬರು ದುಡಿದು ತಿನ್ನಬೇಕು, ಸ್ವಾವಲಂಬನೆ ಬದುಕನ್ನು ಸಾಧಿಸಬೇಕು ಅಂತ ಹೇಳಿ ಸ್ವಾವಲಂಬನೆಯ ತತ್ವವನ್ನು ಕೂಡ ಪ್ರತಿಪಾದನೆ ಮಾಡಿದರು. ಬಸವೇಶ್ವರರು ವೃತ್ತಿಯಲ್ಲಿ ಯಾವುದೇ ಹಿರಿದು ಮತ್ತು ಕಿರಿದು ಅನ್ನುವಂಥದ್ದಿಲ್ಲ, ಎಲ್ಲವೂ ಕೂಡ ಅಂದರೆ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತಹ ಒಂದು ಕೆಲಸ ಯಾವುದೇ ಆಗಿದ್ರೂ ಅದು ತುಂಬ ಸರ್ವಶ್ರೇಷ್ಠ ಅನ್ನೋ ಒಂದು ಮನೋಭಾವನೆಯನ್ನು ಜನರಲ್ಲಿ ಬಿತ್ತಾ ಹೋದರು. ಅಷ್ಟೇ ಅಲ್ಲ, ದೇಹವೇ ದೇಗುಲ, ದೇವರಿಗೆ ಪ್ರತ್ಯೇಕವಾದಂಥ ಒಂದು ದೇಗುಲವನ್ನು ಕಟ್ಟಿಸುವ ಅವಶ್ಯಕತೆ ಇಲ್ಲ, ನಮ್ಮ ದೇಹದಲ್ಲಿಯೇ, ನಮ್ಮ ಹೃದಯದ ಸ್ಥಾನದಲ್ಲಿಯೇ ದೇವರನ್ನು ಅನುಷ್ಠಾನ ಮಾಡಿ ಪ್ರತಿದಿನ ಪೂಜನೆ ಮಾಡಬಹುದು ಅನ್ನೋದನ್ನು ಕೂಡ ಜನರಲ್ಲಿ ತಿಳಿಸ್ತಾ ಬಂದರು. ಇವರ ಒಂದು ವಚನಗಳು ಮತ್ತು ಇವರದ್ದು ಏನಿತ್ತು ಒಳ್ಳೆಯ ತತ್ವ, ಸಾತ್ವಿಕ ಅಂಶಗಳು, ನೈತಿಕ ಅಂಶಗಳು, ಇವುಗಳೆಲ್ಲವನ್ನು ಕೂಡ ಇವರು ತಮ್ಮ ವಚನಗಳಲ್ಲಿ ಜನರಾಡುವ ಭಾಷೆಯಲ್ಲಿಯೇ ತುಂಬ ಸುಲಭವಾದಂತಹ ಒಂದು ಮಾರ್ಗದಲ್ಲಿ ಜನರಿಗೆ ಅರ್ಥವಾಗುವಂತೆ ತಿಳಿಸ್ತಾ ಹೋದರು. ಸೊ ಹಾಗಾಗಿ ಇಲ್ಲಿ ಸಾಮಾಜಿಕ ಸುಧಾರಣೆಗೆ ಒಂದು ಪ್ರಮುಖವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ಅಷ್ಟೇ ಅಲ್ಲ, ಪ್ರಮುಖವಾದಂತಹ ಸಮಾಜ ಸುಧಾರಕರ ಪಟ್ಟಿಯಲ್ಲಿ ಇವರು ಅಗ್ರಸ್ಥಾನವನ್ನು ಕೂಡ ಪಡೆದುಕೊಂಡ್ರು ಅಂತ ಹೇಳ್ಬೋದು. ಇನ್ನು ಮುಂದಿನಂತೆ ನೋಡೋದಾದರೆ 104ನೇ ಕ್ವಶನ್ ಹೀಗಿದೆ. 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡಿದ್ದರ ಪರಿಣಾಮ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದರೆ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಿದ್ದು ಅಂತ ಹೇಳ್ಬೋದು. ಅಂದರೆ ಆಪ್ಷನ್ 4 ಈಸ್ ಎ ರೈಟ್ ಆನ್ಸರ್ ಅಂತ. ಪ್ರಾಚೀನ ಭಾರತದಲ್ಲಿ ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ಹಾಗೂ ಯುರೋಪಿಯನ್ ನಡುವೆ ವ್ಯಾಪಾರ ಸಂಪರ್ಕ ಇದ್ದೇ ಇತ್ತು. ಪ್ರಮುಖವಾಗಿ ಭಾರತದ ಸಾಂಬಾರ ಪದಾರ್ಥಗಳಾದ ಮೆಣಸು, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇತ್ಯಾದಿ ವಸ್ತುಗಳಿಗೆ ಯುರೋಪಿಯನ್ ಜನರಿಂದ ಅತ್ಯಚ್ಛವಾದಂತಹ ಬೇಡಿಕೆ ಇದ್ದೇ ಇತ್ತು. ಸೊ ಹಾಗಾಗಿ ಈ ವಸ್ತುಗಳನ್ನು ಯುರೋಪಿಯನ್, ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳಲ್ಲಿ ರಫ್ತು ಮಾಡಲಾಗುತ್ತಿತ್ತು. ಮಧ್ಯಕಾಲದಲ್ಲಿ ಯುರೋಪ್
ಮತ್ತು ಏಷ್ಯಾ ನಡುವೆ ವ್ಯಾಪಾರಗಳು ಪರ್ಷಿಯನ್ ಕೊಲ್ಲಿ ಮತ್ತು ಕೆಂಪು ಸಮುದ್ರ, ಭಾರತದ ವಾಯುವ್ಯ ಪ್ರದೇಶಗಳ ಮೂಲಕ ನಡೀತಿತ್ತು. ಅದೇ ರೀತಿಯಾಗಿ ಬಹುಕಾಲದಿಂದಲೂ ಯುರೋಪಿಯನ್ನರು ಮತ್ತು ಅರಬ್ಬರು ಏಷ್ಯಾ ಭೂಮಾರ್ಗದ ಮೂಲಕ ಭಾರತದೊಂದಿಗೆ ವ್ಯಾಪಾರವನ್ನು ಹೊಂದಿದ್ರು. ಕಾನ್ಸ್ಟಂಟಿನೋಪಲ್ನಿಂದ ಏಷ್ಯಾದ ಮೂಲವಾಗಿ ಪ್ರಯಾಣ ಮಾಡಿ ಅವರು ಭಾರತಕ್ಕೆ ಬರ್ತಿದ್ರು. ಆಗ ಭಾರತಕ್ಕೆ ಇದ್ದಂತಹ ಮಾರ್ಗ ಅಂದರೆ ಇದೊಂದೇ ಆಗಿತ್ತು. ಆದರೆ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡ ನಂತರ ಈ ಒಂದು ವ್ಯಾಪಾರ ವಹಿವಾಟಿಗೆ ಧಕ್ಕೆ ಉಂಟಾಯಿತು, ಅಡ್ಡಿ ಆಯಿತು. ಸೊ ಆ ಒಂದು ಸಂದರ್ಭದಲ್ಲಿ ಈ ಯುರೋಪಿಯನ್ನರು ಭಾರತಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕಲು ಬಹಳಷ್ಟು ಮುಖ್ಯವಾದಂಥ ಒಂದು ಪ್ರೇರಣಾ ಶಕ್ತಿಯಾಗಿ ಇದು ಬೆಳೀತು ಅಂತಲೇ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಯುರೋಪಿಯನ್ ರಾಜರುಗಳು ಕೂಡ ಮಾರ್ಗವನ್ನು ಅಂದರೆ ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಬಹಳಷ್ಟು ಪ್ರೋತ್ಸಾಹದಾಯಕವಾದಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಬಂದರು. ಹಾಗಾಗಿ 4ನೇ ಆಪ್ಷನ್ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದುವರೆದು ನೋಡೋದಾದರೆ 105ನೇ ಕ್ವಶನು, 3ನೇ ಕಾರ್ನಾಟಿಕ್ ಕದನದಲ್ಲಿ ಫ್ರೆಂಚರು ಸೋಲನ್ನಪ್ಪದಿದ್ದರೆ ಅಂತೇಳಿ 4 ಹೇಳಿಕೆಗಳನ್ನು ಕೊಡಲಾಗಿದೆ. ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತಿತ್ತು. ಫ್ರೆಂಚರು ಹಾಗೂ ಇಂಗ್ಲಿಷರ ನಡುವೆ ಸ್ನೇಹ ಬಾಂಧವ್ಯ ಏರ್ಪಾಡಾಗುತ್ತಿತ್ತು. ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿಯಾಗುತ್ತಿತ್ತು. ಫ್ರೆಂಚ್ ಭಾಷೆ ಭಾರತೀಯರ ಸಂಪರ್ಕ ಭಾಷೆಯಾಗುತ್ತಿತ್ತು ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂದರೆ ಎ ಮತ್ತು ಡಿ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಹೇಳ್ತೀನಿ ನೋಡಿ, ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಿತ್ತು. ಜೊತೆಗೆ ಫ್ರೆಂಚರ ಭಾಷೆ ಭಾರತೀಯರ ಸಂಪರ್ಕ ಭಾಷೆಯಾಗಿ ಬೆಳೀತಿತ್ತು. ನೋಡಿ, ಇಂಗ್ಲಿಷರಾಗಿದ್ದರಿಂದಾಗಿ ಇಂಗ್ಲಿಷ್ ಪ್ರಭಾವ ಭಾರತದಲ್ಲಿ ಬಹಳಷ್ಟು ಬೆಳವಣಿಗೆ ಆಯ್ತಲ್ವ. ಅದೇ ರೀತಿಯಾಗಿ ಒಂದು ವೇಳೆ ಏನಾದರೂ ಫ್ರೆಂಚರು ಬಂದಿದ್ದರೆ ಫ್ರೆಂಚರ ಪ್ರಭಾವ ಹೆಚ್ಚಾಗಿರ್ತಿತ್ತು ಅಂತ ಹೇಳ್ಬೋದು. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ ಅಂತ ಹೇಳಿ. ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ. ಬ್ರಿಟಿಷರು ಜಾರಿಗೆ ತಂದ ದ್ವಿಸರ್ಕಾರ ಪದ್ಧತಿ, ಸುಸಜ್ಜಿತ ಸೇನೆ ಹಾಗೂ ಇತರೆ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ಹತ್ತಿಕ್ಕಲು ಸಹಕಾರಿಯಾದವು. ಭಾರತದ ಅರಸರುಗಳು ಒಗ್ಗೂಡಿ ದಂಗೆಗೆ ಚಾಲನೆಯನ್ನು ನೀಡಲಿಲ್ಲ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತೇಳಿದರೆ ಬ್ರಿಟಿಷರು ಜಾರಿಗೆ ತಂದ ದ್ವಿಸರ್ಕಾರ ಪದ್ಧತಿ ಇದಕ್ಕೆ ಪ್ರಮುಖವಾದಂಥ ಈ ಒಂದು ಘಟನೆ ಕಾರಣ ಆಗಿರಲಿಲ್ಲ ಅಂತ ಹೇಳ್ಬೋದು. ಇನ್ನು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು ಅಂತ ಹೇಳೋದಾದರೆ, ದಂಗೆಯಲ್ಲಿ ಭಾಗವಹಿಸಿದಂತಹ ಕ್ರಾಂತಿಕಾರಿಗಳು ಒಗ್ಗಟ್ಟಿನಿಂದ ಇರಲಿಲ್ಲ. ಕೆಲವರು ಸೌಮ್ಯವಾದದ ನಿಲುವನ್ನು ತಳೆದಿದ್ದರೆ ಇನ್ನು ಕೆಲವರು ತೀವ್ರ ಹೋರಾಟದ ಮನೋಭಾವನೆ ನಿಲುವನ್ನು ತಳೆದಿದ್ರು ಅಂತ ಹೇಳ್ಬೋದು. ಅಂದರೆ ಅಹಿಂಸೆ, ಸತ್ಯಾಗ್ರಹ, ಕೆಲವೊಂದು ಲೆಟರ್ಗಳನ್ನು ಅಂದರೆ ಕಾಗದಗಳನ್ನು ರವಾನೆ ಮಾಡೋದ್ರ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅನ್ನುವಂಥದ್ದು ಸೌಮ್ಯವಾದಿಗಳ ನಿಲುವಾಗಿದ್ದರೆ, ರಕ್ತಕ್ಕೆ ರಕ್ತ, ಪ್ರಾಣಕ್ಕೆ ಪ್ರಾಣವನ್ನಾದರೂ ಅರ್ಪಿಸಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅನ್ನುವಂಥದ್ದು ತೀವ್ರಗಾಮಿಗಳ ಒಂದು ನಿಲುವಾಗಿತ್ತು. ಸೊ ಹಾಗಾಗಿ ಅವರು ಉಗ್ರ ಹೋರಾಟಕ್ಕೆ ಮುಂದಾದರು. ಇಲ್ಲಿ ಹೋರಾಟಗಾರರಲ್ಲಿಯೇ 2 ರೀತಿಯಾದಂಥ ಮನೋಭಾವನೆಗಳು ಹುಟ್ಟಿ ಅವರು ಬೇರೆ ಬೇರೆಯಾಗಿ ಹೋರಾಟದಲ್ಲಿ ಪಾಲ್ಗೊಳ್ಳುವಂತಾಯಿತು. ಸೊ ಇದು ಮೇಯ್ನ್ ರೀಸನ್ ಅಂತ ಹೇಳೋದಾದರೆ, ಬ್ರಿಟಿಷರು ಅಂದಿನ ಕಾಲದಲ್ಲಿಯೇ ಹೊಡೆದು ಆಳುವ ನೀತಿಯನ್ನು ಅನುಸರಿಸಿದರು. ಅಂದರೆ ಮುಸ್ಲಿಂ ಮತ್ತು ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಕೋಮುವಾದದ ಭಾವನೆಯನ್ನು ಜನರಲ್ಲಿ ಬೆಳೆಸಿದರು. ಅಂದರೆ ಈ ಒಂದು ಮುಸ್ಲಿಮರಲ್ಲಿ ಪ್ರತ್ಯೇಕವಾದಂಥ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅವರಿಗೆ ಕೆಲವೊಂದು ಮೀಸಲಾತಿಗಳನ್ನು ನೀಡೋದ್ರ ಮೂಲಕ ಹಿಂದೂಗಳು ಮತ್ತು ಮುಸ್ಲಿಂಗಳು ಅನ್ನುವಂಥ ಒಂದು ಭಾವನೆಯನ್ನು ಜನರಲ್ಲಿ ಬಿತ್ತತೊಡಗಿದ್ರು. ಸೊ ಹೀಗಾಗಿ ಬಹುತೇಕ ಮುಸ್ಲಿಮರು ಈ ಒಂದು ಕ್ರಾಂತಿಯಲ್ಲಿ ಭಾಗವಹಿಸದೆ ನಿರ್ಲಿಪ್ತತೆಯನ್ನು ತಾಳಿದ್ದು ಒಂದು ವಿಪರ್ಯಾಸ ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲ, ದಂಗೆಯಲ್ಲಿ ಭಾಗವಹಿಸಿದಂತಹ ಮುಸ್ಲಿಂ ಸಮುದಾಯ ಮೊಘಲ್ ಸಾಮ್ರಾಟನ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಿದರೆ, ಹಿಂದೂಗಳು ನಾನಾ ಸಾಹೇಬ್ ಮತ್ತು ಲಕ್ಷ್ಮೀಬಾಯಿರವರ ಮುಂದಾಳತ್ವದಲ್ಲಿ ಹೋರಾಟವನ್ನು ನಡೆಸಿದರು ಅಂತ ಹೇಳ್ಬೋದು. ಇನ್ನು ದಂಗೆಕೋರರು ದೇಶೀಯ ಸೈನಿಕರು ಕೈಗೊಂಡಂತಹ ದಾಳಿಯಲ್ಲಿ ಸ್ಥಳೀಯ ನಾಗರಿಕರನ್ನು ಹಿಂಸೆಗೊಳಪಡಿಸಿದ್ರಿಂದ ದೇಶದ ಬಹುಸಂಖ್ಯಾತ ನಾಗರಿಕರು ದಂಗೆಯಿಂದ ದೂರ ಉಳಿದರು. ಇನ್ನು ಬ್ರಿಟಿಷರ ಆಧುನಿಕ ಶಸ್ತ್ರಾಸ್ತ್ರಗಳು ಕಂಡು ಕೆಲವು ನಾಯಕರುಗಳು
ಪ್ರಾಣ ಭಯದಿಂದ ತಮ್ಮ ಬೆಂಬಲವನ್ನು ಹಿಂತೆಗೆದುಕೊಂಡರು. ಅಷ್ಟೇ ಅಲ್ಲ, ಹೋರಾಟಗಾರರಲ್ಲಿ ಸೈನಿಕ ಶಕ್ತಿ ಹಾಗೂ ಹಣದ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇತ್ತು. ಮತ್ತು ಬ್ರಿಟಿಷರಲ್ಲಿ ವಿಶಾಲವಾಗಿ ಹರಡಿದ್ದಂತಹ ಟೆಲಿಗ್ರಾಫ್ ಮತ್ತು ಅಂಚೆ ವ್ಯವಸ್ಥೆ ಬ್ರಿಟಿಷರ ಗೆಲುವಿಗೆ ಸಹಾಯಕವಾಯಿತು ಅಂತಲೇ ಹೇಳ್ಬೋದು. ಇನ್ನು ಭಾರತೀಯರೇ ಆಗಿದ್ದಂತಹ ಸಿಖ್ ಮತ್ತು ರಜಪೂತರು, ಗೂರ್ಖಾ ತಂಡದವರು ಇಂಗ್ಲಿಷ್ ಸೈನ್ಯದಲ್ಲಿ ಸೇರಿಕೊಂಡು ಇಂಗ್ಲಿಷರಿಗೆ ನಿಷ್ಠೆಯಿಂದ ಇದ್ದಿದ್ದು ಇಲ್ಲಿ ಮೇನ್ ರೀಸನ್ ಆಯಿತು ಅಂತಲೇ ಹೇಳಬಹುದು. ಅಂದರೆ ಯುದ್ಧದ ದಿಕ್ಕನ್ನೇ ಬದಲಾಯಿಸಿತು. ಇವರು ಭಾರತೀಯ ಕ್ರಾಂತಿಕಾರಿ ಯುವಕರಿಗೆ ಅಥವಾ ಹೋರಾಟಗಾರರಿಗೆ ಸಿಖ್, ರಜಪೂತ ಮತ್ತು ಗೂರ್ಖಾ ತಂಡದವರು ಬೆಂಬಲವನ್ನು ನೀಡಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಬ್ರಿಟಿಷ್ ಅಧಿಕಾರಿಗಳಲ್ಲಿದ್ದಂತಹ ಶಿಸ್ತು, ಸಂಘಟನೆ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಕಂಡುಬರಲಿಲ್ಲ. ಮತ್ತು ಬ್ರಿಟಿಷರಿಂದ ಮೂಲೆ ಗುಂಪಾಗಿದ್ದ ಹೈದರಾಬಾದ್ ನಿಜಾಮ ಹಾಗೂ ಸಿಂಧ್ಯಾ ದಂಗೆಯಲ್ಲಿ ಭಾಗವಹಿಸಿದ್ದರೆ ಕ್ರಾಂತಿಯ ಹಾದಿಯೇ ಬೇರೆಯಾಗಿರ್ತಿತ್ತು. ಸಿಂಧ್ಯಾನು ಕ್ರಾಂತಿಕಾರರೊಡನೆ ಸೇರಿಕೊಂಡಿದ್ದೆ, ಆದರೆ ನಾನು ಈ ಒಂದು ನಾಳೆನೇ ಊರಿಗೆ ಗಂಟು ಮೂಟೆಯನ್ನು ಕಟ್ತೀನಿ ಅಂತ ಹೇಳ್ಬಿಟ್ಟು ಲಾರ್ಡ್ ಕನ್ನಿಂಗ್ಹ್ಯಾಮ್ರವರು ಹೇಳಿದರು. ಅಂದರೆ ಈ ಒಂದು ಸಿಂಧ್ಯಾ ತುಂಬ ಹೋರಾಟದ ಮನೋಭಾವನೆಯಾಗಿದ್ದು ತುಂಬ ವೀರ ಶೂರ ಕೂಡ ಆಗಿದ್ದ. ಇವನೇನಾದರೂ ಭಾರತೀಯ ಕ್ರಾಂತಿಕಾರಿಗಳೊಡನೆ ತನ್ನ ಒಂದು ಬೆಂಬಲವನ್ನು ಸೂಚಿಸಿದ್ದೇ ಆಗಿದ್ದರೆ ತಾನು ಇಂಡಿಯಾವನ್ನು ಬಿಟ್ಟೇ ಹೋಗ್ಬಿಡ್ತೀನಿ ಅಂತೇಳಿ ಲಾರ್ಡ್ ಕನ್ನಿಂಗ್ಹ್ಯಾಮ್ರವರು ಆವಾಗ ಹೇಳಿದರು. ಅಂದರೆ ಅವರ ಒಂದು ಪೌರುಷತ್ವ ಅಥವಾ ಅವರ ಒಂದು ಧೈರ್ಯತನ ಎಷ್ಟಿತ್ತು ಅನ್ನೋದನ್ನು ಈ ಒಂದು ಮಾತಿನಲ್ಲೇ ನಾವು ತಿಳ್ಕೊಬಹುದಾಗಿರುತ್ತೆ. ಇನ್ನು ದಕ್ಷಿಣದಲ್ಲಿ ಸುರಪುರದ ವೆಂಕಟಪ್ಪ, ನರಗುಂದದ ಭಾಸ್ಕರರಾವ್, ಮುಂಡರಗಿಯ ಭೀಮರಾವ್ ಮುಂತಾದ ಕೆಲವು ನಾಯಕರನ್ನು ಹೊರತುಪಡಿಸಿ ಉಳಿದವರೆಲ್ಲ ನಿರ್ಲಿಪ್ತರಾಗಿದ್ದರು ಅಂತ ಹೇಳ್ಬೋದು. ಕ್ರಾಂತಿಯ ನಿರ್ದಿಷ್ಟವಾದ ದಿನಾಂಕ 1857 ಮೇ 15ರಂದು ನಡೆಯಬೇಕಾಗಿತ್ತು. ಅದಕ್ಕೂ ಮುಂಚೆ ಸಂಭವಿಸಿದ್ದು ಸಂಘಟನೆ ಛಿದ್ರಗೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಹೇಳಲು ಕಾರಣವಾದ ನೀತಿ ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ನೀತಿಯಾಗಿರುತ್ತೆ. ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು. ಯಾವುದೇ ದೇಶೀಯ ಸಂಸ್ಥಾನದ ರಾಜರು ತನಗೆ ಮಕ್ಕಳಿಲ್ಲದಿದ್ದರೆ ರಾಜ್ಯವನ್ನು ದತ್ತು ಮಕ್ಕಳಿಗೆ ನೀಡುವಂತಿರಲಿಲ್ಲ. ಇದರಿಂದಾಗಿ ಆ ಸಂಸ್ಥಾನವು ಸಹಜವಾಗಿಯೇ ಇಂಗ್ಲಿಷರ ಆಳ್ವಿಕೆಗೆ ಒಳಪಡುತ್ತಿತ್ತು. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಜಾರಿಗೆ ತಂದು ಡಾಲ್ಹೌಸಿ ವಶಪಡಿಸಿಕೊಂಡ ಪ್ರದೇಶಗಳು ಹೀಗಿವೆ. ಸತಾರದ 1848ರಲ್ಲಿ ವಶಪಡಿಸಿಕೊಂಡ್ರೆ, ಜೈಪುರ ಅಂದರೆ ಉತ್ತರ ಪ್ರದೇಶದ ಜೈಪುರವನ್ನು 1849ರಲ್ಲಿ ವಶಪಡಿಸಿಕೊಂಡ. ಅದೇ ರೀತಿಯಾಗಿ ಸಂಬಲ್ಪುರ ಅಂದರೆ ಒರಿಸ್ಸಾದ ಸಂಬಲ್ಪುರವು 1849ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಅಧೀನವಾದರೆ, ಝಾನ್ಸಿ 1853ರಲ್ಲಿ ಬ್ರಿಟಿಷರ ವಶವಾಯಿತು. ಅದೇ ರೀತಿಯಾಗಿ ಭಾಗತ್ ಸಂಸ್ಥಾನ 1850ರಲ್ಲಿ ಬ್ರಿಟಿಷರ ವಶವಾದರೆ, ಉದಯಪುರ 1852ರಲ್ಲಿ ಮತ್ತು ನಾಗಪುರ 1854ರಲ್ಲಿ ಬ್ರಿಟಿಷರ ವಶ ಆಯಿತು ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದ ಕ್ವಶನನ್ನು ನೋಡೋದಾದರೆ, 108ನೇ ಕ್ವಶನ್ನು ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ರಲ್ಲಿನ ಸರಿಯಾದ ಉತ್ತರವನ್ನು ಆರಿಸಿ ಸೂಚಿಯನ್ನು ಉಪಯೋಗಿಸಿ ಅಂತ ಹೇಳಿ, ಇಲ್ಲಿ ಪಟ್ಟಿ ಬಿ ನಲ್ಲಿ ಸಮಾಜ ಸುಧಾರಕರುಗಳು ಹಾಗೂ ಪಟ್ಟಿ ಬಿ ನಲ್ಲಿ ಅವರಿಗೆ ಸಂಬಂಧಿಸಿದಂಥ ಕೆಲವೊಂದು ಅಂಶಗಳನ್ನು ಕೊಡಲಾಗಿದೆ. ಅವುಗಳನ್ನು ನಾವು ಮ್ಯಾಚ್ ಮಾಡಬೇಕು ಸ್ನೇಹಿತರೆ. ನಾನಿಲ್ಲಿ ನಿಮಗೆ ಡೈರೆಕ್ಟ್ ಮ್ಯಾಚ್ ಮಾಡಿ ತೋರಿಸ್ತೀನಿ. ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳೋದಾದರೆ, ಇವರು ರಾಜಾರಾಮ್ ಮೋಹನ್ ರಾಯ್ರವರು ಭಾರತದ ನವೋದಯದ ಪಿತಾಮಹ ಅಂತ ಹೇಳಿ ಕರೆಸ್ಕೊಂಡಿದ್ರು. ಅದೇ ರೀತಿಯಾಗಿ ದಯಾರಾಮ್ ಸಹಾನಿ ಅವರು ಶುದ್ಧ ಚಳುವಳಿಯನ್ನು ಪ್ರಾರಂಭಿಸಿದಂತಹ ಸಮಾಜ ಸುಧಾರಕರಾಗಿದ್ದರೆ, ಇನ್ನು ಅನಿ ಬೆಸೆಂಟ್ ರವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ಸೊ ಹಾಗಾಗಿ ಜ್ಯೋತಿಬಾ ಫುಲೆರವರು ಅಸ್ಪೃಶ್ಯ ವರ್ಗದ ಬಾಲಕಿಯರ ಶಾಲೆಯನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣ ಆದರು ಅಂತ ಹೇಳಿ ಹೇಳ್ಬೋದು. ಇನ್ನು ಆಪ್ಷನ್ಗಳಲ್ಲಿ ನೋಡೋದಾದರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ 3, 5, 4, 1 ಅಂದರೆ ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಕ್ವಶನನ್ನು ನೋಡೋದಾದರೆ, ಭಾರತದ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತ ಹೇಳಿ 8 ಜನ ಕ್ರಾಂತಿಕಾರಿಗಳು ಹೆಸರನ್ನು ಕೊಡಲಾಗಿದೆ. ಅಂದರೆ ಇಲ್ಲಿ ಹೋರಾಟಗಾರರ ಹೆಸರನ್ನು ಕೊಡಲಾಗಿದೆ. ಇದರಲ್ಲಿ ಕ್ರಾಂತಿಕಾರಿಗಳು ಯಾರು ಅಂತ ಹೇಳಿ ನಾವು ಆರಿಸಬೇಕು. ಸೊ ಇಲ್ಲಿ ವಿ ಡಿ ಸಾವರ್ಕರ್,
ಬಾಲಗಂಗಾಧರನಾಥ ತಿಲಕ್, ಖುದೀರಾಮ್ ಬೋಸ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಚಂದ್ರಶೇಖರ್ ಆಜಾದ್ ಮತ್ತು ಮದನ್ ಲಾಲ್ ಧಿಂಗ್ರಾ ಅಂತ ಹೇಳಿ ಈಗ 8 ಜನರ ಹೆಸರನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ACDGH ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು. ಅಂದರೆ ಆಪ್ಷನ್ ಸೆಕೆಂಡ್ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಭಾರತ ಸ್ವತಂತ್ರ ಸಂಗ್ರಾಮದ ಮಂದಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ಅಂತೇಳಿ 2 ಗುಂಪುಗಳನ್ನಾಗಿ ಹೋರಾಟಗಾರರನ್ನು ವಿಭಾಗಿಸಲಾಗಿದೆ. ಇಲ್ಲಿ ಮೊದಲನೇದಾಗಿ MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ ಮುಂತಾದವರುಗಳೆಲ್ಲರೂ ಮಂದಗಾಮಿಗಳ ಗುಂಪಿಗೆ ಸೇರಿದರೆ VD ಸಾವರ್ಕರ್, ಅರವಿಂದ್ ಘೋಷ್, ಶ್ಯಾಮ್ಜಿ ಕೃಷ್ಣ ವರ್ಮಾ, ರಾಸ್ ಬಿಹಾರಿ ಘೋಷ್, ಮೇಡಮ್ ಕಾಮಾ, ಖುದೀರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್ ಹಾಗೂ ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು ಮುಂತಾದವರುಗಳು ಕ್ರಾಂತಿಕಾರಿಗಳ ಒಂದು ಲೀಸ್ಟಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ VD ಸಾವರ್ಕರ್ ಮತ್ತು ಖುದೀರಾಮ್ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್ ಮತ್ತು ಮದನ್ ಲಾಲ್ ಧಿಂಗ್ರಾ ಇವರುಗಳು ಭಾರತ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿಗಳ ಒಂದು ಗುಂಪಿಗೆ ಸೇರಿದಂತಹ ನಾಯಕರುಗಳಾಗಿರ್ತಾರೆ ಅಂತ ಈ ಮೂಲಕ ಹೇಳ್ಬೋದಾಗಿರುತ್ತೆ. 110ನೇ ಕ್ವಶನ್. ಈ ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳನ್ನು ಹೊಂದಿಕೊಳ್ಳುವ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮ್ಯಾಪ್ ಅನ್ನ ಕೊಟ್ಟಿದ್ದಾರೆ. ಮ್ಯಾಪ್ನಲ್ಲಿ ಕೆಲವೊಂದು ಪ್ರದೇಶಗಳನ್ನು ಗುರುತು ಮಾಡಿ ಅವುಗಳಿಗೆ ಸರಿಯಾದಂತಹ ಒಂದು ಹೊಂದಿಕೆ ಆಗುವಂತಹ ಪ್ರದೇಶಗಳ ಹೆಸರುಗಳನ್ನು ಹೇಳಿ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂಡ ಆಪ್ಷನ್ಸ್ ಅನ್ನ ಕೂಡ ಕೊಟ್ಟಿರೋದನ್ನ ನೋಡ್ಬೋದು ಸ್ನೇಹಿತರೆ. ನಕ್ಷೆಯಲ್ಲಿ ABCD ಅಂತ ಹೇಳ್ಬಿಟ್ಟು 4 ಸಂಕೇತಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಸಂಕೇತಗಳಲ್ಲಿ ಯಾವ ಪ್ರದೇಶ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. A ಅನ್ನೋ ಒಂದು ಸಂಕೇತದಲ್ಲಿ ಗುಜರಾತ್ನ ದಂಡಿ ಬರುತ್ತೆ. ಈ ಒಂದು ಗುಜರಾತ್ನ ದಂಡಿ ಅಂತ ಹೇಳೋದಾದ್ರೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದಂತಹ ಸ್ಥಳ ಆಗಿತ್ತು. ಅದೇ ರೀತಿಯಾಗಿ ಇಲ್ಲಿ B ಏನ್ ಕೊಟ್ಟಿದ್ದಾರೆ ಅಲ್ವಾ, B ನಲ್ಲಿ ಪಂಜಾಬ್ನ ಜಲಿಯನ್ ವಾಲಾ ಬಾಗ್ ಇದೆ. ಅಂದ್ರೆ ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಒಂದು ಸಾವಿರಾರು ಜನರ ಮೇಲೆ ಜನರಲ್ ಡಯರ್ ಬಂದು ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸ್ತಾನೆ. ಸೊ ಇಲ್ಲಿ 379ಕ್ಕೂ ಹೆಚ್ಚು ಜನರು ಗಾಯಗೊಂಡು ಹತರಾಗೋದನ್ನ ನಾವು ನೋಡ್ತೇವೆ. ಇದು 1919ರಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಜಲಿಯನ್ ವಾಲಾ ಬಾಗ್ ನಲ್ಲಿ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ನು C ಅನ್ನೋ ಒಂದು ಸಂಕೇತದಲ್ಲಿ ಇಂಪಾಲ ಅನ್ನೋ ಒಂದು ಪ್ಲೇಸ್ ಅಡಕಾಗಿರುತ್ತೆ. ಇಲ್ಲಿ ಮಣಿಪುರದ ರಾಜಧಾನಿಯಾಗಿತ್ತು. ಅದೇ ರೀತಿಯಾಗಿ ಇನ್ನು D ಅನ್ನೋ ಒಂದು ಸಂಕೇತದಲ್ಲಿ ಕರ್ನಾಟಕದ ವಿದುರಾಶ್ವಥ ಮೀನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವಥ ವನ್ನ D ಸಂಕೇತದಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೂಡ ಕರೀತಾರೆ. ಇಲ್ಲಿ 100 ಜನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಇಲ್ಲಿ ಅರ್ಪಿಸಿರೋದ್ರಿಂದ ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಸ್ಪಷ್ಟವಾಗಿ ಸಿಕ್ಕಿದೆ ಅಂತ ನಾನು ತಿಳ್ಕೊತಾ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಕೊನೆಯದಾದಂತಹ ಆಪ್ಷನ್ ಮೀನ್ಸ್ ಆಪ್ಷನ್ಗಳಲ್ಲಿ 3ನೇ ಆಪ್ಷನ್ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮೀನ್ಸ್ A ಅಂತ ಹೇಳಿದ್ರೆ ದಂಡಿ, B ಅಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್, C ಅಂತ ಹೇಳಿದ್ರೆ ಇಂಪಾಲ, D ಅಂತ ಹೇಳಿದ್ರೆ ವಿದುರಾಶ್ವಥ. ಇನ್ನು 111ನೇ ಕ್ವಶನ್ ಅನ್ನು ನೋಡೋದಾದ್ರೆ X ಎಂಬ ಒಂದು ಸ್ಥಳೀಯ ಕಾಲಮಾನ ರಾತ್ರಿ 7 ಗಂಟೆಯಾಗಿದೆ. Y ಎಂಬ ಸ್ಥಳವು X ನಿಂದ 150 ಪೂರ್ವ ರೇಖಾಂಶದಲ್ಲಿದ್ದರೆ ಆ ಸ್ಥಳದ ಸ್ಥಳೀಯ ವೇಳೆ ಮತ್ತು ದಿನವನ್ನ ಕಂಡುಹಿಡಿಯಿರಿ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಮಾರನೆಯ ದಿನದ 5 ಗಂಟೆ ಬೆಳಗ್ಗೆ, ಹಿಂದಿನ ದಿನದ 10 ಗಂಟೆ ರಾತ್ರಿ, ಮಾರನೇ ದಿನದ 10 ಗಂಟೆ ಬೆಳಗ್ಗೆ, ಇಂದಿನ ದಿನದ ಸಾಯಂಕಾಲ 5 ಗಂಟೆ ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 1 ಅಂದರೆ ಮಾರನೆಯ ದಿನದ 5 ಗಂಟೆ ಬೆಳಗ್ಗೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಹೇಗೆ ಅಂತ ನಾನೀಗೊಂದು ಮ್ಯಾಪನ್ನು ವಿವರಣೆ ಮಾಡೋದ್ರ ಮೂಲಕ ನಿಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಅಂತ ಹೇಳಿ ಕರೆಯಲಾಗುತ್ತೆ. ಸ್ನೇಹಿತರೆ, ಇದರಲ್ಲಿ ಏನು ನಮಗೆ ಗೋಳಾಕಾರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಒಂದು ಅರ್ಧ ವೃತ್ತಾಕಾರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವು ಒಂದು ರೇಖೆಗಳನ್ನು ನಾವು ರೇಖಾಂಶಗಳು ಅಂತ ಹೇಳಿ ಕರೀತೇವೆ. ಅದೇ ರೀತಿಯಾಗಿ ಅಡ್ಡವಾಗಿ ಎಳೆದಿರ್ತಕ್ಕಂತಹ ಈ ಒಂದು ಗೆರೆಗಳನ್ನು ನಾವು ಅಕ್ಷಾಂಶಗಳು ಅಂತ ಹೇಳಿ ಕರಿತೇವೆ. ಇದರಲ್ಲಿ ಪ್ರಧಾನವಾದಂತಹ ಅಕ್ಷಾಂಶ ಇದಾಗಿರುತ್ತೆ. ಅಂದರೆ ಮಧ್ಯದಲ್ಲಿ ಬರ್ತಕ್ಕಂತಹ ಒಂದು ಅಕ್ಷಾಂಶ 0 ಡಿಗ್ರಿ ಅಕ್ಷಾಂಶ ಆಗಿದ್ದು ಅದನ್ನು ಸಮಭಾಜಕ ವೃತ್ತ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಮಧ್ಯದಲ್ಲಿ ಬರ್ತಕ್ಕಂತಹ ಒಂದು ರೇಖಾಂಶವನ್ನು 0 ಡಿಗ್ರಿ ರೇಖಾಂಶ ಅಥವಾ ಪ್ರಧಾನ
ಪ್ರಧಾನ ರೇಖಾಂಶ ಅಂತೇಳಿ ಕರೆಯುತ್ತೇವೆ. ಅದೇ ಇದು ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದು ಹೋಗಿರುವಂತಹ ರೇಖಾಂಶ ಆಗಿರೋದ್ರಿಂದ ಇದನ್ನು ಪ್ರಧಾನ ರೇಖಾಂಶ ಅಂತಲೂ ಕೂಡ ಕರೆಯಲಾಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ರೇಖಾಂಶಗಳೆಲ್ಲವೂ ಕೂಡ ಉತ್ತರ ಮತ್ತು ದಕ್ಷಿಣ ಗೋಳವನ್ನು ಅಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಯಾವುದು ಸಮಭಾಜಕ ವೃತ್ತದ ಮೇಲೆ ಛೇದಿಸಿಕೊಂಡು ಎರಡು ಧ್ರುವಗಳನ್ನು ಸಂಧಿಸುವಂತಹ ಒಂದು ಗೆರೆಗಳಾಗಿರ್ತವೆ ಅಂತ ಹೇಳ್ಬೋದು. ಇನ್ನು ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ಸುಮಾರು 111 ಕಿಲೋಮೀಟರ್ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ ರೇಖಾಂಶಗಳಲ್ಲಿ. ಅದೇ ರೀತಿಯಾಗಿ ಅಕ್ಷಾಂಶಗಳಲ್ಲಿ ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ 110.4 ಕಿಲೋಮೀಟರ್ಗಳಷ್ಟು ಅಂತರ ಇರೋದನ್ನು ನೋಡಬಹುದು. ಸ್ನೇಹಿತರೆ, ಇನ್ನು ರೇಖಾಂಶಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಮೆರಿಡಿಯನ್ ರೇಖೆಗಳು ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಮೆರಿ ಅಂದರೆ ಮಧ್ಯ, ಡಿಯಾನ್ ಅಂತ ಹೇಳಿದ್ರೆ ದಿನ ಅಂತೇಳಿ. ಅಂದರೆ ಈ ಒಂದು ರೇಖಾಂಶದಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶಗಳೇನಿದೆ ಆ ಪ್ರದೇಶಗಳೆಲ್ಲವೂ ಕೂಡ ಒಂದೇ ಸಮಯವನ್ನು ಹೊಂದಿರ್ತವೆ ಅಂತ ಹೇಳಲಾಗುತ್ತೆ. ಇನ್ನು ಏನು ಪ್ರಧಾನವಾದಂತಹ ಒಂದು ರೇಖಾಂಶ ಇದೆ ಆ ಒಂದು ಪ್ರಧಾನ ರೇಖಾಂಶದ ಪೂರ್ವದ ಕಡೆ ಇರುವಂತಹ ರೇಖೆಗಳು 180 ಡಿಗ್ರಿ ಇರ್ತವೆ. ಅಂದರೆ ಪ್ರಧಾನ ರೇಖಾಂಶವನ್ನು ಸೇರಿ 180 ರೇಖೆಗಳಿರ್ತವೆ. ಅದೇ ರೀತಿಯಾಗಿ ಪ್ರಧಾನ ರೇಖಾಂಶದಿಂದ ಪಶ್ಚಿಮದ ಕಡೆಗೂ ಕೂಡ 180 ರೇಖೆಗಳಿರ್ತವೆ. ಟೋಟಲ್ ಆಗಿ 360 ರೇಖೆಗಳಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ನಾವು ಚಲಿಸಬೇಕು ಅಂತ ಹೇಳಿದ್ರೆ 4 ನಿಮಿಷಗಳು ಅಗತ್ಯವಾಗಿ ಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಏನು ಅಂದರೆ ವೇಳೆಯ ವ್ಯತ್ಯಾಸ ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ 4 ನಿಮಿಷಗಳಾಗಿರುತ್ತೆ. ಸೊ ಹಾಗಾಗಿ ಒಂದು ಗೆರೆಯಲ್ಲಿ ಬರ್ತಕ್ಕಂತಹ ಪ್ರದೇಶಗಳ ಒಂದು ಸಮಯ ಇನ್ನೊಂದು ಗೆರೆಯಲ್ಲಿ ಬರ್ತಕ್ಕಂತಹ ಪ್ರದೇಶಗಳ ಸಮಯ ಬಹಳಷ್ಟು ವ್ಯತ್ಯಾಸ ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಇಲ್ಲಿ ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ನಾವು ಚಲಿಸಬೇಕು ಅಂತ ಹೇಳಿದ್ರೆ 4 ನಿಮಿಷ ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ 15 ಗೆರೆಗಳನ್ನು ತಲುಪಬೇಕು ಅಂತ ಹೇಳಿದ್ರೆ 60 ನಿಮಿಷಗಳು ಅಗತ್ಯವಾಗಿ ಬೇಕಾಗಿರುತ್ತೆ. ಅಂದರೆ 1 ಗಂಟೆ ಬೇಕು. 15 ರೇಖಾಂಶಗಳನ್ನು ದಾಟಲು 15 × 4 ಅಂತ ಹೇಳಿದ್ರೆ 60 ನಿಮಿಷಗಳು ಮೀನ್ಸ್ 1 ಗಂಟೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಪೂರ್ವದ ಕಡೆಗೆ ಹೋಗೋದಾದರೆ ಪೂರ್ವದ ಕಡೆಗೆ ಚಲಿಸಿದರೆ ನಮಗೆ ಗಂಟೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ದಿನ ಹೆಚ್ಚಾಗುತ್ತೆ. ಇನ್ನು ಇಲ್ಲಿ ಲೆಫ್ಟ್ ಕಡೆಗೆ ಅಂದರೆ ಪ್ರಧಾನ ರೇಖಾಂಶದಿಂದ ಪಶ್ಚಿಮದ ಕಡೆಗೆ ಹೋದರೆ ಗಂಟೆಗಳೇ ಆಗಲಿ ಅಥವಾ ದಿನನೇ ಆಗಲಿ ಕಡಿಮೆ ಆಗ್ತಾ ಹೋಗೋದನ್ನು ನಾವಿಲ್ಲಿ ಕಾಣ್ಬೋದು. ಟೋಟಲ್ ಆಗಿ 360 ರೇಖೆಗಳಿದ್ದು 360 ರೇಖೆಗಳನ್ನು ದಾಟೋದಕ್ಕೆ ನಮಗೆ 24 ಗಂಟೆ ಅಥವಾ 1 ದಿನ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಈ ಒಂದು ಅಂಶಗಳು ಕರೆಕ್ಟಾಗಿ ತಿಳಿತು ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಅಂಶದಲ್ಲಿರುವುದರಿಂದ ಕಾಲವು ಹೆಚ್ಚಾಗ್ತಾ ಹೋಗುತ್ತೆ. 15 ಡಿಗ್ರಿ ರೇಖಾಂಶಕ್ಕೆ 1 ಗಂಟೆ ಹೆಚ್ಚಾಗ್ತಾ ಹೋದರೆ 150 ರೇಖಾಂಶಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಬೇಕಾಗುತ್ತೆ. ಅಂದರೆ 150 / 15 ಮೀನ್ಸ್ 15 1 15, 15 10 150 ಅಂತ ಹೇಳಿದ್ರೆ ಇಲ್ಲಿ 10 ಅಂದರೆ 10 ಬರುತ್ತೆ. ಸೊ ಹಾಗಾಗಿ ಇಲ್ಲಿ 10 ಗಂಟೆ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಯಾಕಂದರೆ ಪೂರ್ವದಲ್ಲಿರೋದ್ರಿಂದ ಹೆಚ್ಚಾಗುತ್ತೆ. ಅದೇ ಪಶ್ಚಿಮದಲ್ಲಿ ಇರೋದಾಗಿದ್ದರೆ ಕಡಿಮೆ ಆಗ್ತಾ ಇತ್ತು. ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರುವಂತಹದ್ದೇನು ಅಂತ ಹೇಳಿದ್ರೆ ರಾತ್ರಿ 7 ಗಂಟೆ ಆಗಿದೆ ಅಂತೇಳಿ. ಸೊ 7 ಗಂಟೆಗೆ 10 ಆ್ಯಡ್ ಮಾಡಬೇಕು. ಹಾಗಾಗಿ ಇಲ್ಲಿ 17 ಗಂಟೆ ಆನ್ಸರ್ ಆಗುತ್ತೆ. ಈಗ 17 ಅಂತ ಹೇಳೋದಾದರೆ ನೋಡಿ, ರಾತ್ರಿ 7 ಗಂಟೆ ಅಲ್ವಾ, ರಾತ್ರಿ 7 ಗಂಟೆಯಿಂದ 17 ಗಂಟೆ ಎಷ್ಟು ಅಂದರೆ 17 ಗಂಟೆವರೆಗೂ ನಾವು ಕೌಂಟ್ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಬರುವಂತಹ ಒಂದು ಸಮಯ ಎಷ್ಟಾಗಿರುತ್ತೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ಆಗಿರುತ್ತೆ ಅಂತ ಹೇಳ್ಬೋದು. ಬೇಕಿದ್ರೆ ಚೆಕ್ ಮಾಡಿ ನೋಡಿ. ರಾತ್ರಿ 7 ಗಂಟೆಯಿಂದ 17 ಗಂಟೆ ಮುಂದೆ ಹೋಗಿ ಯಾವ ಗಂಟೆ ಆಗಿರುತ್ತೆ? 5 ಗಂಟೆ ಆಗಿರುತ್ತೆ. ಬೆಳಗಿನ ಜಾವ 5 ಗಂಟೆ ಆಗಿರುತ್ತೆ. 111ನೇ ಕ್ವಶನ್ ಬಂದ್ಬಿಟ್ಟು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು 112ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ಕೊಟ್ಟಿರುವ ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳ್ಬಿಟ್ಟು ಎ ಲಿಸ್ಟ್ ಮತ್ತು ಬಿ ಲಿಸ್ಟ್ ಎರಡನ್ನ ಕೊಟ್ಟಿದ್ದಾರೆ. ಇಲ್ಲಿ ಎ ಲಿಸ್ಟಿನಲ್ಲಿ ಶಿಲೆಗಳನ್ನು ಮತ್ತು ಬಿ ಲಿಸ್ಟ್ನಲ್ಲಿ ರೂಪಾಂತರ ಶಿಲೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಇಲ್ಲಿ ಗ್ರಾನೈಟ್ ನೀಸ್ ಆಗಿ ಬದಲಾಗುತ್ತೆ, ಮರಳು ಶಿಲೆ ಸ್ಫಟಿಕ ಶಿಲೆಯಾಗಿ ಬದಲಾದರೆ, ಕಲ್ಲಿದ್ದಲು ಗ್ರಾಫೈಟ್ ಆಗಿ ಬದಲಾಗುತ್ತೆ, ಇನ್ನು ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಬದಲಾಗೋದನ್ನ ನೋಡಬಹುದು. ಅಂದ್ರೆ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಯಾವ ಆಪ್ಷನ್ ಸರಿಯಾಗಿರುತ್ತೆ ಅಂತ ಹೇಳಿದ್ರೆ 3, 4, 1, 2 ಮೀನ್ಸ್ ಇಲ್ಲಿ ಆಪ್ಷನ್ 3 ಸರಿಯಾದಂತ ಒಂದು ಉತ್ತರ ಆಗಿರುತ್ತೆ. ಶಿಲೆಗಳನ್ನ ಅವುಗಳ ಉತ್ಪತ್ತಿಗೆ ಅನುಗುಣವಾಗಿ 3 ಪ್ರಕಾರಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಅಗ್ನಿಶಿಲೆ, ಪದರು ಶಿಲೆ ಅಥವಾ ಕಣಶಿಲೆ, ರೂಪಾಂತರ ಶಿಲೆ ಅಂತ ಹೇಳ್ಬಿಟ್ಟು. ಇಲ್ಲಿ ರೂಪಾಂತರ ಶಿಲೆ ಅಂತ ಹೇಳೋದಾದ್ರೆ ಅಗ್ನಿಶಿಲೆಗಳು ಮತ್ತು ಪದರು ಶಿಲೆಗಳು ಭೂ ಆಂತರಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ
ತಮ್ಮ ಮೂಲ ಸ್ವರೂಪವನ್ನು ಕಳೆದುಕೊಂಡು ಮಾರ್ಪಾಟಾಗಿ ಉಂಟಾಗಿದ್ದಂತಹ ಒಂದು ಶಿಲೆಗಳನ್ನೇ ರೂಪಾಂತರ ಶಿಲೆಗಳು ಅಂತ ಹೇಳಿ ಕರಿತೀವಿ. ಇದಕ್ಕೆ ಪ್ರಮುಖವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ಗ್ಯಾಬ್ರೋ ನೈಸ್ ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ಕಣಶಿಲೆ ನೈಸ್ ಆಗಿ ರೂಪಾಂತರಗೊಳ್ಳೋದನ್ನ ನೋಡ್ಬೋದು. ಅದೇ ರೀತಿಯಾಗಿ ಕಪ್ಪು ಶಿಲೆ ಪದರು ಕಪ್ಪು ಶಿಲೆಯಾಗಿ, ಆಗೈಟ್ ಆರ್ನ ಬೆಲ್ಡ್ ಆಗಿ, ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ, ಜೇಡಿ ಕಲ್ಲು ಪಾಟಿ ಕಲ್ಲಾಗಿ ಮತ್ತು ಮರಳುಗಲ್ಲು ಸ್ಫಟಿಕ ಶಿಲೆಯಾಗಿ, ಕಲ್ಲಿದ್ದಲು ಗ್ರಾಫೈಟ್ ಆಗಿ ರೂಪಾಂತರವಾಗೋದನ್ನ ನಾವು ನೋಡ್ತಾ ಹೋಗ್ತೇವೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು 113ನೇ ಕ್ವಶನ್ ಬಂದ್ಬಿಟ್ಟು ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪನಕ್ಕೆ ಕಾರಣ ಅಂತ ಹೇಳಿ ಇಲ್ಲಿ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಚಂಡಮಾರುತ, ಶಿಲಾಫಲಕಗಳ ಚಲನೆ, ಜ್ವಾಲಾಮುಖಿಯ ಸ್ಫೋಟ, ಅರಬ್ಬಿ ಸಮುದ್ರದಿಂದ ಬೀಸಿದ ನೈಋತ್ಯ ಮಾರುತಗಳು ಅಂತ ಹೇಳ್ಬಿಟ್ಟು ಇದಕ್ಕೆ ಶಿಲಾಫಲಕಗಳ ಚಲನೆ 2ನೇ ಉತ್ತರ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು. ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ 114ನೇ ಕ್ವಶನ್ ಬಂದ್ಬಿಟ್ಟು ಓಝೋನ್ ವಲಯವು ಈ ಕೆಳಗಿನ ಕೊಟ್ಟಿರುವಂತಹ ವಾಯುಮಂಡಲದ ಯಾವ ಸ್ತರದಲ್ಲಿದೆ ಗುರುತಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನ್ ಅನ್ನ ಕೇಳಿದರೆ. ಅದೇ ರೀತಿಯಾಗಿ ಇಲ್ಲಿ ಆಪ್ಷನ್ಗಳು ಹೀಗಿವೆ: ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಬಾಹ್ಯ ಮಂಡಲ, ಮಧ್ಯಂತರ ಮಂಡಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಮೋಷ್ಣ ಮಂಡಲ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು 115ನೇ ಕ್ವಶನ್ ಬಂದ್ಬಿಟ್ಟು ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ ಅಂತ ಹೇಳಿ ಅತಿ ಕಡಿಮೆ ಮಳೆ, ಅತಿ ಹೆಚ್ಚು ಬಾಷ್ಪೀಭವನ, ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ, ಅತಿ ಕಡಿಮೆ ಬಾಷ್ಪೀಭವನ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನ ಕೇಳಿದರೆ. ಇದರಲ್ಲಿ ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. 116ನೇ ಕ್ವಶನ್ ಬಂದ್ಬಿಟ್ಟು ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೇಳಿದರೆ. ಹಸಿರು ಮನೆ ಪರಿಣಾಮ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲಮಾಲಿನ್ಯ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇಲ್ಲಿ ಅದು ಹಸಿರು ಮನೆ ಪರಿಣಾಮ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಿದ್ರೆ. ಇಲ್ಲಿ ಜೀವಾವಶೇಷ ಮೀನ್ಸ್ ಫಾಸಿಲ್ ಇಂಧನಗಳ ದಹನದಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ಇಂಗಾಲದ ಮಾನಾಕ್ಸೈಡ್ ಮುಂತಾದಂತಹ ಅನಿಲಗಳು ಹೆಚ್ಚು ಬಿಡುಗಡೆಯಾಗುತ್ತವೆ. ಇವು ವಾತಾವರಣವನ್ನ ಸೇರಿ ಸೂರ್ಯನ ತಾಪವನ್ನ ಹೆಚ್ಚು ಹಿಡಿದಿಟ್ಟುಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇದರಿಂದ ಭೂಮಿಯ ತಾಪ ಹೆಚ್ಚಾಗುತ್ತಾ ಹೋಗುತ್ತೆ. ಇದನ್ನೇ ನಾವು ಹಸಿರ ಮನೆ ಪರಿಣಾಮ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬೋದು. ಇನ್ನು 117ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ಕೆಲವು ವಾಕ್ಯಗಳನ್ನ ಕೊಟ್ಟಿದೆ. ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತವೆ ಅಂತೇಳಿ. ಇನ್ನು ಸೂಚಿಪರ್ಣ ಮೀನ್ಸ್ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತವೆ. ಖರ್ಜೂರದ ಮರಗಳು ಮರುಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿದೆ. ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದೊಡ್ಡವಾದಂತಹ ಒಂದು ಕಾಡುಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲೆ ಕೊಟ್ಟಿರುವಂತಹ ಯಾವ ವಾಕ್ಯಗಳು ಸರಿಯಾಗಿವೆ ಅಂತ ಕೇಳಿದ್ರೆ ಸ್ನೇಹಿತರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು BCD ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮೀನ್ಸ್ ಸೂಚಿಪರ್ಣ ಮೀನ್ಸ್ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತೆ, ಇದು ಕರೆಕ್ಟ್ ಆಗಿದೆ. ಅದೇ ರೀತಿಯಾಗಿ ಖರ್ಜೂರದ ಮರಗಳು ಮರುಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿದೆ, ಇದು ಕೂಡ ಕರೆಕ್ಟ್. ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾದ ಅರಣ್ಯಗಳ ಅಂದ್ರೆ ಕಾಡುಗಳು ಅಂತ ಹೇಳಲಾಗಿದೆ, ಇದು ಕೂಡ ಸರಿಯಾದಂತ ಒಂದು ಉತ್ತರ ಆಗಿರುತ್ತೆ. ಇನ್ನು ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರುತ್ತವೆ ಅನ್ನೋದು ಇದು ಸರಿಯಾದಂತಹ ಉತ್ತರ ಆಗಿರೋದಿಲ್ಲ ಅಂತ ಹೇಳ್ತಾ 118ನೇ ಕ್ವಶನ್ ಅಲ್ಲಿ ಈ ಕೆಳಗೆ ಕಾಲಂ ಎ ನಲ್ಲಿ ಬೆಳೆಗಳು ಮತ್ತು ಕಾಲಂ ಬಿ ನಲ್ಲಿ ಬೆಳೆಯ ವಿಧಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಗೋಧಿ ಆಹಾರ ಬೆಳೆಯಾಗಿದ್ರೆ, ಕಬ್ಬು ವಾಣಿಜ್ಯ ಬೆಳೆಯಾಗಿರುತ್ತೆ, ಟೀ ಪಾನೀಯ ಬೆಳೆಯಾಗಿದ್ರೆ, ಹತ್ತಿ ನಾರಿನ ಬೆಳೆಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 3ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನು ಮುಂದುವರೆದು ಹೇಳೋದಾದ್ರೆ 119ನೇ ಕ್ವಶನ್ ಮೀನ್ಸ್ 119ನೇ ಕ್ವಶನ್ ಅಲ್ಲಿ ಒಂದು ಮ್ಯಾಪ್ ಅನ್ನ ಕೊಟ್ಟು ಆ ಮ್ಯಾಪ್ ನಲ್ಲಿ ಕೆಲವೊಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಮೀನ್ಸ್ ABCD ಅಂತ ಹೇಳಿ ಈ ಒಂದು ABCD ಯಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರದೇಶಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ನಾವೀಗ ನಿಮ್ಗೆ ಹೇಳ್ಬೇಕಾಗುತ್ತೆ. ಮೀನ್ಸ್ ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸ್ಥಳಗಳನ್ನ ಸರಿಯಾಗಿ ಹೊಂದಿಸಿರುವ ಆಯ್ಕೆಗಳನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು
ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಮ್ಯಾಪ್ ಅನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಮ್ಯಾಪ್ನಲ್ಲಿ ಎ ಅಂತ ಏನು ನಾವು ಅಂದರೆ ಇಲ್ಲಿ ಸಂಕೇತದಲ್ಲಿ ಕೊಡಲಾಗಿದೆ. ಆ ಒಂದು ಸಂಕೇತದ ಎ ನಲ್ಲಿ ಹಟ್ಟಿ ಚಿನ್ನದ ಗಣಿ ಬರುತ್ತೆ. ಮೀನ್ಸ್ ಇದು ಕರ್ನಾಟಕ ರಾಜ್ಯದಲ್ಲಿ ಇದೆ. ಇದು ರಾಯಚೂರು ಜಿಲ್ಲೆ ಮೀನ್ಸ್ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರೋದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇನ್ನು ಬಿ ನಲ್ಲಿ ಕಾಂಡ್ಲಾ ಮೀನ್ಸ್ ಗುಜರಾತಿನ ಕಾಂಡ್ಲಾ ಪ್ರದೇಶವು ಸೂಚಿಸಲಾಗಿದೆ. ಇದು ಪಶ್ಚಿಮ ತೀರದ ಬಂದರು ಅಂತಲೂ ಕೂಡ ನಾವು ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನು ನರೋರಾ ಮೀನ್ಸ್ ಸಿ ಅಂತ ಹೇಳೋದಾದ್ರೆ ಜೇಮ್ಶೆಡ್ಪುರ ಮೀನ್ಸ್ ಇದು ಉತ್ತರ ಮೀನ್ಸ್ ಜಾರ್ಖಂಡ್ನಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶ ಆಗಿರುತ್ತೆ. ಭಾರತದ ಪ್ರಮುಖ ಕೈಗಾರಿಕಾ ನಗರ ಅಂತಲೂ ಕೂಡ ಕರಿತೇವೆ. ಅಷ್ಟೇ ಅಲ್ಲದೆ ಇಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ಜಾರ್ಖಂಡ್ನ ಜೇಮ್ಶೆಡ್ಪುರ ಸಿ ಸಂಕೇತದಲ್ಲಿ ಇರೋದನ್ನ ನೋಡಬಹುದು. ಅದೇ ರೀತಿಯಾಗಿ ಡಿ ಅಂದ್ರೆ ಇಲ್ಲಿ ನರೋರಾ ಕಾಣಿಸ್ತಾ ಇದೆ ನೋಡಿ. ನರೋರಾ ಡಿ ಪ್ರದೇಶದಲ್ಲಿ ಅಡಕವಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಣು ವಿದ್ಯುತ್ ಕೇಂದ್ರವು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಇದೆ. ಅದೇ ರೀತಿಯಾಗಿ ಇದು ಉತ್ತರ ಪ್ರದೇಶದ ಬಲುಂದಾ ಶಹರದಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ನೋಡಿ, ಬಿ ಕಾಂಡ್ಲಾ ಗುಜರಾತ್ನಲ್ಲಿ ಬರುತ್ತೆ. ಡಿ ಉತ್ತರ ಪ್ರದೇಶದ ನರೋರಾದಲ್ಲಿ ಬರುತ್ತೆ. ಇನ್ನು ಸಿ ಜೇಮ್ಶೆಡ್ಪುರ ಮೀನ್ಸ್ ಜಾರ್ಖಂಡ್ನಲ್ಲಿ ಬರುತ್ತೆ. ಇನ್ನು ಎ ಸಂಕೇತದಲ್ಲಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿ ಇರೋದನ್ನ ನಾವು ನೋಡಬಹುದು. ಇಲ್ಲಿ ಆನ್ಸರ್ ಬಂದ್ಬಿಟ್ಟು 4 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಅಂದ್ರೆ ಎ ಜಾಗದಲ್ಲಿ ಹಟ್ಟಿ ಚಿನ್ನದ ಗಣಿ ಇತ್ತು, ಬಿ ಜಾಗದಲ್ಲಿ ಕಾಂಡ್ಲಾ ಇತ್ತು, ಇನ್ನು ಸಿ ಜಾಗದಲ್ಲಿ ಜೇಮ್ಶೆಡ್ಪುರ ಇತ್ತು, ಡಿ ನಲ್ಲಿ ನರೋರಾ ಇತ್ತು. ಇನ್ನು ಈ ಕೆಳಗಿನ ವಾಕ್ಯಗಳನ್ನ ಗಮನಿಸಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚು, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚಾಗಿರುತ್ತೆ, ಆದ್ರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚು ಅಂತ ಏನ್ ಹೇಳಿದರೆ ಅದು ತಪ್ಪಾದಂತಹ ಒಂದು ಹೇಳಿಕೆ ಆಗಿರುತ್ತೆ. ಆದ್ರಿಂದಾಗಿ ಇಲ್ಲಿ ಎ ಸರಿ ಆದರೆ ಬಿ ತಪ್ಪು, ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 121ನೇ ಕ್ವಶನ್ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನ ರದ್ದು ಮಾಡಿತು ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಇದಕ್ಕೆ 17ನೇ ಅನುಚ್ಛೇದ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ 1955 ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಜಾರಿಗೆ ಬಂತು. ಇನ್ನು 15ನೇ ಅನುಚ್ಛೇದ ಹೇಳೋದಾದ್ರೆ ಧರ್ಮ, ಮೂಲಸ್ಥಾನ, ಮೂಲ ವಂಶ, ಜಾತಿ, ಲಿಂಗ, ಜನ್ಮಸ್ಥಳ ಇದರ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಮಾಡಬಾರದು ಅಂತ ಹೇಳಿದ್ರೆ 21ನೇ ಅನುಚ್ಛೇದ ಜೀವಿಸುವ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆಯ ಬಗ್ಗೆ ಹೇಳುತ್ತೆ. ಇನ್ನು 21A ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳಿದ್ರೆ ಅನುಚ್ಛೇದ 38 ಜನತೆಯ ಕಲ್ಯಾಣೋನ್ನತಿಗೆ ರಾಜ್ಯವು ಸಾಮಾಜಿಕ ಸುವ್ಯವಸ್ಥೆಗೊಳಿಸಬೇಕು ಹಾಗೂ ರಾಜ್ಯವು ರಾಷ್ಟ್ರೀಯ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಬಂದ್ರೆ ಅರಿಸ್ಟಾಟಲ್ ರವರು ಆಗಿರ್ತಾರೆ. ಇನ್ನು 123ನೇ ಕ್ವಶನ್, ಈ ಕೆಳಗೆ ಭಾರತದ ಕೆಲವು ಬುಡಕಟ್ಟು ಜನಾಂಗದ ಗುಂಪನ್ನ ನೀಡಿದೆ. ಈ 4 ಆಯ್ಕೆಗಳಲ್ಲಿ ದಕ್ಷಿಣ ಭಾರತದ ಬುಡಕಟ್ಟಿನ ಗುಂಪನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಕೇಳಿದರೆ ಸ್ನೇಹಿತರೆ, ಇಲ್ಲಿ ದಕ್ಷಿಣ ಭಾರತದ ಬುಡಕಟ್ಟು ಜನಾಂಗ ಅಂತ ಹೇಳಿರೋದ್ರಿಂದ ನಾವು 3ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಮೀನ್ಸ್ ಸೋಲಿಗ, ಕೋಟ, ಸಿದ್ಧಿ ಮತ್ತು ತೋಡವ ಇವರು ದಕ್ಷಿಣ ಭಾರತದ ಬುಡಕಟ್ಟಿನ ಗುಂಪಾಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸಿದ್ಧಿ ಬುಡಕಟ್ಟು ಜನಾಂಗವು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕಂಡು ಬರುತ್ತಾರೆ. ಕೋಟ ಬುಡಕಟ್ಟು ಜನಾಂಗವು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬಂದ್ರೆ ಸೋಲಿಗ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋದನ್ನ ನೋಡಬಹುದು. ಇನ್ನು ಗ್ಯಾರೋ ಬುಡಕಟ್ಟು ಜನಾಂಗವು ಟಿಬೆಟಿಯನ್, ಬರ್ಮಾ ಇವರ ಮೂಲಸ್ಥಾನ ಆಗಿರುತ್ತೆ. ಮೇಘಾಲಯ, ಅಸ್ಸಾಂ, ತ್ರಿಪುರಾ, ನಾಗಾಲ್ಯಾಂಡ್ ಹಾಗೂ ಇದರ ಸುತ್ತಮುತ್ತಲಿನ ಬಾಂಗ್ಲಾದೇಶದಲ್ಲಿ ಕಂಡು ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಕಾಸಿ ಬುಡಕಟ್ಟು ಜನಾಂಗವು ಸಹ ಮೇಘಾಲಯ, ಅಸ್ಸಾಂ ಮುಂತಾದಂತಹ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತಾರೆ. ಇನ್ನು ಕಚಾರಿ ಬುಡಕಟ್ಟು ಜನಾಂಗಗಳು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಕಂಡು ಬರ್ತಾರೆ. ಇನ್ನು ತೋಡವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ.
ಇನ್ನು 124ನೇ ಕ್ವಶನ್ ಬಂದ್ಬಿಟ್ಟು ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಈ ಲಕ್ಷಣವನ್ನ ಹೊಂದಿರುವ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದರೆ ಇಲ್ಲಿ ನೋಡಿ 4 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸಂವಿಧಾನಾತ್ಮಕ, ಚಕ್ರಾಧಿಪತ್ಯ, ಸೈನಿಕ ಸರ್ವಾಧಿಕಾರಿ, ಪ್ರಜಾಪ್ರಭುತ್ವ, ಕಮ್ಯುನಿಸ್ಟ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಖಾಸಗಿ ಒಡೆತನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಸ್ಪದ ಇರೋದಿಲ್ಲ. ಇಲ್ಲಿ ಏನಿದ್ರು ಕೂಡ ಸಮಾಜವಾದಿಗೆ ಆಸ್ಪದ ಇರುತ್ತೆ. ಮೀನ್ಸ್ ಸಮಾಜವಾದಿ ಒಂದು ಸರ್ಕಾರವನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು 125ನೇ ಕ್ವಶನ್ ಬಂದ್ಬಿಟ್ಟು ಅಂದ್ರೆ ಪ್ರಜಾಪ್ರಭುತ್ವ ಅಂತ ಹೇಳೋದಾದ್ರೆ ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಡೆಸಲ್ಪಡುವಂತಹ ಒಂದು ಸರ್ಕಾರವನ್ನ ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಿ ಕರಿಬಹುದು. ಇದು ಜನರೇ ನಡೆಸುವಂತಹ ಸರ್ಕಾರ ಆಗಿರೋದ್ರಿಂದ ಇಲ್ಲಿ ಖಾಸಗಿ ಒಡೆತನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಸ್ಪದ ಇರೋದಿಲ್ಲ ಅಂತ ಹೇಳ್ತಾ 125ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ಕೊಟ್ಟಿರುವ ಅಧಿಕಾರಿಗಳು ಮತ್ತು ಅವರು ಕಾರ್ಯನಿರ್ವಹಿಸುವ ಸ್ಥಳೀಯ ಸರ್ಕಾರಗಳೊಂದಿಗೆ ಹೊಂದಿಸಿ ಗುರುತಿಸಿ ಅಂತ ಹೇಳ್ಬಿಟ್ಟು 2 ಲೀಸ್ಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಮಿಷನರ್ ಬಂದ್ಬಿಟ್ಟು ನಗರ ಪಾಲಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ರೆ ಚೀಫ್ ಆಫೀಸರು ಪಟ್ಟಣ ಪೌರಸಭೆಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇನ್ನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಎಕ್ಸಿಕ್ಯೂಟಿವ್ ಆಫೀಸರು ತಾಲೂಕು ಪಂಚಾಯಿತಿಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿ ಬುನಾದಿ ಅಂತ ಹೇಳ್ಬಿಟ್ಟು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಪೌರತ್ವ ನಿರ್ಧರಿಸುವಂತಹ ತತ್ವಗಳು ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೇಳಿದರೆ ಇದಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಸಂವಿಧಾನದ ಅನುಚ್ಛೇದ 36ರಿಂದ 51ರವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸೋದನ್ನ ನಾವು ನೋಡಬಹುದು. ಇವುಗಳನ್ನ ಸಂವಿಧಾನ ರಚನಾಕಾರರು ಐರ್ಲೆಂಡಿನ ಸಂವಿಧಾನದಿಂದ ಎರವಲು ಪಡೆದುಕೊಂಡಿರ್ತಾರೆ. ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯ ಕಲ್ಪನೆಯನ್ನ ಒಳಗೊಂಡಿದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ, ಆರ್ಥಿಕ ಹಂಚಿಕೆ, ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸರ, ಮಕ್ಕಳ ಕಲ್ಯಾಣೋನ್ನತಿ, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದ್ರೆ ಪ್ರಾಥಮಿಕ ಶಿಕ್ಷಣ, ಏಕರೂಪ ನಾಗರಿಕ ಸಂಹಿತೆ, ಸಾರ್ವಜನಿಕ ಆರೋಗ್ಯ ಸುಧಾರಣೆ, ಅನುಸೂಚಿತ ಜಾತಿ ವರ್ಗ ಮತ್ತು ದುರ್ಬಲ ವರ್ಗಗಳಿಗೆ ಶಿಕ್ಷಣ ಮತ್ತು ವಿಶೇಷ ಸಂರಕ್ಷಣೆಯನ್ನ ನೀಡೋದು, ಪರಿಸರ ಸಂರಕ್ಷಣೆ ಸುಧಾರಣೆ ಮತ್ತು ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ, ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ಸಂರಕ್ಷಣೆ, ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಇವುಗಳಷ್ಟೇ ಅಲ್ಲ ಮತ್ತು ಅಭಿವೃದ್ಧಿಗೊಳಿಸೋದು. ಈ ರೀತಿಯಾದಂತಹ ಅಂಶಗಳನ್ನೆಲ್ಲವನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ನೋಡೋದಾದ್ರೆ 127ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿ ಅಲ್ಲ ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನ ಕೇಳಿ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಣಕಾಸಿನ ಮಸೂದೆಯನ್ನ ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು. ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ. ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಾರೆ. ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಹೇಳಿಕೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತ ಕೇಳಿರೋದ್ರಿಂದ ಇಲ್ಲಿ ಹಣಕಾಸು ಮಸೂದೆಯನ್ನ ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು ಇದು ಸರಿಯಾದಂತಹ ಒಂದು ಉತ್ತರ ಆಗಿರೋದಿಲ್ಲ. ಇಲ್ಲಿ ಸಂವಿಧಾನದ 198ನೇ ವಿಧಿ ಹೇಳುವಂತೆ ಧನ ವಿಧೇಯಕವನ್ನ ವಿಧಾನ ಪರಿಷತ್ತಿನಲ್ಲಿ ಮಂಡಿಸತಕ್ಕದ್ದಲ್ಲ. ವಿಧಾನ ಪರಿಷತ್ತನ್ನ ಹೊಂದಿರುವ ಒಂದು ರಾಜ್ಯದ ವಿಧಾನಸಭೆಯಲ್ಲಿ ಧನ ವಿಧೇಯಕವನ್ನ ಮಂಡಿಸಿ ಅಂಗೀಕರಿಸಿದ ತರುವಾಯ ಶಿಫಾರಸು ಕೋರಿ ಪರಿಷತ್ತಿಗೆ ಕಳುಹಿಸಬೇಕು. ಅವರ ಶಿಫಾರಸುಗಳನ್ನ ವಿಧಾನಸಭೆ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು. ಅದು ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತಹ ಒಂದು ವಿಧಾನ ಸಭೆಗೆ ಬಿಟ್ಟಂತಹ ಒಂದು ವಿಷಯ ಆಗಿರುತ್ತೆ. ಇನ್ನು 128ನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನ ನ್ಯಾಯಾಲಯಗಳನ್ನ ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ಅವರೋಹಣ ರೀತಿಯಲ್ಲಿ ಜೋಡಿಸಿರುವ ಗುಂಪನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು CBDA ಮೀನ್ಸ್ 4ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಸರ್ವೋಚ್ಚ ನ್ಯಾಯಾಲಯದ ನಂತರ ರಾಜ್ಯ ಉಚ್ಚ ನ್ಯಾಯಾಲಯ ಬರುತ್ತೆ. ಅನಂತರ ಸೆಷನ್ಸ್ ನ್ಯಾಯಾಲಯದ ನಂತರ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಬರೋದನ್ನ ನಾವು ನೋಡಬಹುದು. ಸರ್ವೋಚ್ಚ ನ್ಯಾಯಾಲಯವು ಭಾರತದ ಅತ್ಯುನ್ನತವಾದಂತಹ ಒಂದು ನ್ಯಾಯಾಲಯ ಆಗಿರುತ್ತೆ. ಭಾರತವು ಒಂದೇ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನು ಹೊಂದಿದ್ದು ಇದು ನವದೆಹಲಿಯಲ್ಲಿದೆ. ಇನ್ನು ರಾಜ್ಯದ ಉನ್ನತ ನ್ಯಾಯಾಲಯವು ಉಚ್ಚ ನ್ಯಾಯಾಲಯ ಆಗಿರುತ್ತೆ. ಉಚ್ಚ ನ್ಯಾಯಾಲಯದ ನಂತರ ಹಂತದಲ್ಲಿ ಜಿಲ್ಲಾ ನ್ಯಾಯಾಲಯವು ಬರುತ್ತೆ. ಇದು ಕ್ರಿಮಿನಲ್ ಕೇಸುಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಹಂತದ ಉನ್ನತ ನ್ಯಾಯಾಲಯ ಇದಾಗಿರುತ್ತೆ.
ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಕ್ರಿಮಿನಲ್ ಕೇಸುಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಕೆಳ ಹಂತದ ನ್ಯಾಯಾಲಯವಾಗಿರುತ್ತೆ. ಇದು ಎಲ್ಲಾ ಕ್ರಿಮಿನಲ್ ಕೇಸುಗಳ ವಿಚಾರಣೆ ಮೊದಲು ಪ್ರಾರಂಭ ಮಾಡುತ್ತೆ. ಅಂದ್ರೆ ಎಲ್ಲಾ ರೀತಿಯಾದಂತಹ ಕ್ರಿಮಿನಲ್ ಕೇಸುಗಳು ಮೊಟ್ಟ ಮೊದಲ ಬಾರಿಗೆ ವಿಚಾರಣೆ ನಡೆಯೋದೇ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅಂತ ಹೇಳ್ತಾ, ಈಗ 29ನೇ ಕ್ವಶನ್ ಹೀಗಿದೆ: ಭಾರತವು ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರ ಎಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಸರಿಯಾದ ಸರಣಿಯನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನ್ ಅನ್ನ ಕೇಳಿದರೆ, ಸ್ನೇಹಿತರೆ ಇಲ್ಲಿ CABD ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಅನ್ನುವಂತಹ ಒಂದು ಎರಡು ಪದಗಳನ್ನು 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕವಾಗಿ ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಅಂತ ಹೇಳ್ಬೋದು. ಜಾತ್ಯತೀತತೆ ಅಂತ ಹೇಳೋದಾದರೆ, ನಮ್ಮ ಸಂವಿಧಾನವು ತನ್ನ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡುತ್ತೆ ಮತ್ತು ಭಾರತವು ತನ್ನದೇ ಆದಂತಹ ರಾಜ್ಯ ಧರ್ಮವನ್ನು ಹೊಂದಿಲ್ಲ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮೀಯರನ್ನು ಸಮನಾಗಿ ಕಾಣಲಾಗುತ್ತೆ. ಆದ್ದರಿಂದ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಬೋದು. ಇನ್ನು ಸಮಾಜವಾದ ಅಂತ ಹೇಳೋದಾದರೆ, ಭಾರತ ಒಂದು ಸಮಾಜವಾದಿ ರಾಷ್ಟ್ರವಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳ ನೆರವಿನಿಂದ ಸಮಾಜವಾದವನ್ನು ಸಾಕಾರಗೊಳಿಸಿಕೊಳ್ಳೋದಕ್ಕೆ ಈ ನಿಟ್ಟಿನಲ್ಲಿ ಒಂದು ಸಂವಿಧಾನವು ಅನುವು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಸಾರ್ವಭೌಮ ಅಂತ ಹೇಳೋದಾದ್ರೆ, ಭಾರತವು ಆಂತರಿಕ ಶ್ರೇಷ್ಠತೆಯನ್ನು ಹಾಗೂ ಬಾಹ್ಯ ಸ್ವಾತಂತ್ರ್ಯವನ್ನು ಕೂಡ ಹೊಂದಿದೆ. ಆದ್ದರಿಂದ ಭಾರತವನ್ನು ನಾವು ಸಾರ್ವಭೌಮ ರಾಷ್ಟ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಪ್ರಜಾಸತ್ತಾತ್ಮಕ ಅಂತ ಹೇಳೋದಾದ್ರೆ, ಭಾರತವು ವಿಶ್ವದಲ್ಲಿಯೇ ಅತ್ಯಂತ ಒಂದು ದೊಡ್ಡ ಪ್ರಜಾಸತ್ತಾತ್ಮಕ ಒಂದು ರಾಷ್ಟ್ರ ಅಂತ ಹೇಳ್ಬೋದು. ಇಲ್ಲಿ ಪ್ರಜೆಗಳು ತಮ್ಮಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳ ಮೂಲಕ ಪ್ರತ್ಯಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸ್ತಾರೆ. ಇದು ನಮ್ಮದು ಪ್ರತಿನಿಧಿ ಅಥವಾ ಪರೋಕ್ಷ ಪ್ರಜಾಪ್ರಭುತ್ವ ಪದ್ಧತಿಯಾಗಿದೆ ಅಂತ ನಾವು ಈ ಮೂಲಕ ಹೇಳ್ಬೋದು. ಇನ್ನು ಗಣರಾಜ್ಯ ಅಂತ ಬರೋದಾದ್ರೆ, ಭಾರತ ಒಂದು ಗಣರಾಜ್ಯವಾಗಿರುತ್ತೆ. ನಮ್ಮ ರಾಷ್ಟ್ರದ ಮುಖ್ಯಸ್ಥರಾದಂತಹ ರಾಷ್ಟ್ರಾಧ್ಯಕ್ಷರನ್ನ ಪರೋಕ್ಷವಾಗಿ ನಾವು ಆಯ್ಕೆ ಮಾಡ್ತೇವೆ. ಅಂದ್ರೆ ಇಲ್ಲಿ ಅವರು ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆಗಳ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳಾದ ದಿಲ್ಲಿ ಮತ್ತು ಪಾಂಡಿಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ಇವರನ್ನ ಚುನಾಯಿಸ್ತಾರೆ. ಸೊ ಹಾಗಾಗಿ ಇದನ್ನ ಗಣರಾಜ್ಯ ಅಂತ ಹೇಳ್ಬಿಟ್ಟು ಕರಿಬಹುದಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಇದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿರ್ತಕ್ಕಂಥ ಒಂದು ಪದಗಳಾಗಿರುತ್ತೆ. ಇನ್ನು ನಮ್ಮ ಭಾರತದ ಪ್ರಸ್ತಾವನೆಯನ್ನ ಡಿಸೆಂಬರ್ 13, 1946ರಂದು ಜವಾಹರಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನ ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕರಿಸಿತು. ಈ ಒಂದು ನಿರ್ಣಯವು ಭಾರತದ ಸ್ವಾತಂತ್ರ್ಯ, ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವುದಾಗಿ ತಿಳಿಸುತ್ತೆ ಅಂತ ಹೇಳ್ಬೋದು. ಇನ್ನು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯು ತುಂಬಾ ಅರ್ಥಗರ್ಭಿತವಾಗಿದ್ದು ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನ ನೀಡುತ್ತೆ. ಸಂವಿಧಾನದ ಕೈದೀಪ ಅಂತ ಕೆಲವು ವಿದ್ವಾಂಸರುಗಳು ಹೇಳಿದ್ರೆ, ಸಂವಿಧಾನದ ಒಡವೆ ಅಂತ ಇನ್ ಕೆಲವರು ಬಣ್ಣಿಸಿದ್ದಾರೆ. ಇನ್ನು KM ಮುನ್ಷಿರವರು ರಾಜಕೀಯ ಜಾತಕ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಹೊಗಳಿರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು 130ನೇ ಕ್ವಶನ್ ಬಂದ್ಬಿಟ್ಟು, ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. 2000, 2005, 2008 ಮತ್ತು 2014 ಅಂತ ಹೇಳ್ಬಿಟ್ಟು. ಭಾರತ ಸರ್ಕಾರವು ಮಾಹಿತಿ ಹಕ್ಕು ಕಾಯ್ದೆಯನ್ನ ಪಾರ್ಲಿಮೆಂಟ್ ಮೀನ್ಸ್ ನಮ್ಮ ಭಾರತದ ಸಂಸತ್ತು 2005ರಲ್ಲಿ ಜೂನ್ನಲ್ಲಿ ಪಾಸ್ ಮಾಡಿತು. ಅದರಂತೆಯೇ 2005ರ ಅಕ್ಟೋಬರ್ 12ರಿಂದ ದೇಶದಾದ್ಯಂತ ಇದು ಜಾರಿಗೆ ಬಂತು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಆಪ್ಷನ್ ಬಂದ್ಬಿಟ್ಟು 2005 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು 131ನೇ ಕ್ವಶನ್ ಬಂದ್ಬಿಟ್ಟು, ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಮೂಲ ಶಿಕ್ಷಣ ಪದ್ಧತಿ, ಕೊಠಾರಿ ಆಯೋಗ ವರದಿ, ಪ್ರೌಢ ಶಿಕ್ಷಣ ಆಯೋಗ ವರದಿ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇದಕ್ಕೆ ಆಪ್ಷನ್ ಮೊದಲನೆಯದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮೂಲ ಶಿಕ್ಷಣ ಪದ್ಧತಿಯಿಂದ ನಾವು ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದಂತಹ ಮುಖ್ಯ ಅಂಶಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತೆ.
ಇನ್ನು 132ನೇ ಕ್ವಶನ್ ಬಂದ್ಬಿಟ್ಟು ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಅಂತ ಹೇಳ್ಬಿಟ್ಟು ಕೇಳಿದರೆ ಇಲ್ಲಿ ಮೌಲ್ಯಾಧಾರಿತ ಕಾರ್ಯ, ವೀಕ್ಷಣಾಧಾರಿತ ಕಾರ್ಯ, ಉದ್ದೇಶಾಧಾರಿತ ಕಾರ್ಯ, ಚಿಂತನಾಧಾರಿತ ಕಾರ್ಯ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದಕ್ಕೆ 3ನೇ ಆಪ್ಷನ್ನು ಸರಿಯಾದಂತಹ ಒಂದು ಆಪ್ಷನ್ ಆಗಿರುತ್ತೆ. ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಅಂತ ಹೇಳಿದ್ರೆ ಉದ್ದೇಶಾಧಾರಿತ ಕಾರ್ಯ ಇದು ಆಗಿರುತ್ತೆ. ಇನ್ನು ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಅಂತ ಹೇಳ್ಬಿಟ್ಟು ವೃತ್ತಿಯಲ್ಲಿ ಬೆಳವಣಿಗೆ, ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ, ಜ್ಞಾನವನ್ನು ವೃದ್ಧಿಸುವಿಕೆ, ಜೀವನ ಮೌಲ್ಯಗಳ ಬೆಳವಣಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನ್ನ ಕೇಳಿದರೆ ಸ್ನೇಹಿತರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಆಗಿರುತ್ತೆ ಅಂತ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 134ನೇ ಕ್ವಶನ್ನು ವಿವಿಧ ಹಬ್ಬಗಳ ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಅಂತ ಹೇಳ್ಬಿಟ್ಟು ಧಾರ್ಮಿಕ ಸುಧಾರಣೆ, ರಾಷ್ಟ್ರೀಯತೆ, ಸಂಸ್ಕೃತಿಯ ವರ್ಗಾವಣೆ, ಪೌರ ಪ್ರಜ್ಞೆ ಅಂತ ಹೇಳ್ಬಿಟ್ಟು ಇಲ್ಲಿ 4 ಆಪ್ಷನನ್ನು ಕೇಳಿದರೆ ಸ್ನೇಹಿತರೆ ಇಲ್ಲಿ ಸಂಸ್ಕೃತಿಯ ವರ್ಗಾವಣೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ವಿವಿಧ ಹಬ್ಬಗಳ ಸಾಂಕೇತಿಕ, ಇಲ್ಲಿ ರಾಷ್ಟ್ರೀಯ ಹಬ್ಬ ಅಂತ ಕೇಳಿಲ್ಲ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿದ್ರೆ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ ಇವುಗಳು ಬರ್ತವೆ. ಸೊ ಇವುಗಳ ಅಂತ ಕೇಳಿದರೆ ನಾವು ರಾಷ್ಟ್ರೀಯತೆ ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ವಿವಿಧ ಹಬ್ಬಗಳ ಅಂತ ಕೇಳಿರೋದ್ರಿಂದ ಇದು ಸಂಸ್ಕೃತಿಯ ವರ್ಗಾವಣೆ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 135ನೇ ಕ್ವಶನ್ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯವೆಂದರೆ ಅಂತ ಹೇಳ್ಬಿಟ್ಟು ಜ್ಞಾನ ಬೆಳವಣಿಗೆ, ವಿಮರ್ಶಾತ್ಮಕ ಚಿಂತನೆ, ಕೌಶಲ್ಯ ಬೆಳವಣಿಗೆ, ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಅಂತ ಕೇಳಿದರೆ ಇದಕ್ಕೆ ವಿಮರ್ಶಾತ್ಮಕ ಚಿಂತನೆ ಮೀನ್ಸ್ ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ವಿಮರ್ಶಾತ್ಮಕವಾದಂಥ ಒಂದು ಚಿಂತನೆಯನ್ನು ಬೆಳೆಸಬಹುದು. ಫಾರ್ ಎಕ್ಸಾಂಪಲ್ ನಾವೀಗ ಯಾರಾದರೂ ಕ್ರಾಂತಿಕಾರಿಗಳ ಬಗ್ಗೆ ಅಥವಾ ಕ್ರಾಂತಿಕಾರಿಗಳ ಜೀವನದ ಬಗ್ಗೆ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ, ಬೋಧನೆ ಮಾಡ್ತಾ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಆ ಮಗು ಆ ಒಂದು ಕ್ರಾಂತಿಕಾರಿ ಯಾವ ರೀತಿ ಚಟುವಟಿಕೆಗಳಲ್ಲಿ ತೊಡಗಿದ್ದ ಮತ್ತು ಅವರ ಜೀವನ ಏನು ಮತ್ತು ಅವರ ಒಂದು ಉದ್ದೇಶ ಏನು ಅನ್ನೋದನ್ನು ವಿಮರ್ಶಾತ್ಮಕವಾಗಿ ಚಿಂತನೆಯಲ್ಲಿ ತೊಡಗುತ್ತೆ. ಸೊ ಹಾಗಾಗಿ ಈ ಒಂದು ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಬಹುದು ಅಂತ ಹೇಳ್ತಾ 136ನೇ ಕ್ವಶನ್ ಬಂದ್ಬಿಟ್ಟು 136ನೇ ಕ್ವಶನ್ನು CCE ನಿರಂತರ ವ್ಯಾಪಕ ಮೌಲ್ಯಮಾಪನ ಎಂದರೆ ಅಂತ ಹೇಳ್ಬಿಟ್ಟು ಆಪ್ಷನ್ಸನ್ನು ಕೇಳಿದರೆ ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯ ಮಾಪನ, ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ, ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ, ಮಗುವಿನ ವಿಷಯ ಗ್ರಹಿಕೆಯ ಮಾಪನ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಇದಾಗಿರುತ್ತೆ. ಸೊ ಹಾಗಾಗಿ 2ನೇದು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು 137ನೇ ಕ್ವಶನ್ ಬಂದ್ಬಿಟ್ಟು ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ಅಂತ ಹೇಳ್ಬಿಟ್ಟು ಕೇಳಿದರೆ ಇದಕ್ಕೆ ನಳಂದ ಅಂತ ಹೇಳ್ಬೋದು. ಇಲ್ಲಿ ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯ ಆಗಿರುತ್ತೆ. ಇನ್ನು 138ನೇ ಕ್ವಶನ್ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ ಅಂತಂದರೆ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನ ಇವೆರಡೂ ಕೂಡ ಯಾವ ಅಂಶಗಳಿಂದ ಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನನ್ನು ಕೇಳಲಾಗಿದೆ. ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿರುತ್ತೆ. ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಮಾನವ ದಿನನಿತ್ಯ ಚಟುವಟಿಕೆಯ ಪ್ರತಿರೂಪವಾಗಿದೆ. ಸಮಾಜ ವಿಜ್ಞಾನ ಹಲವಾರು ಇತರೆ ವಿಷಯಗಳ ಅಧ್ಯಯನಕ್ಕೆ ಅವಕಾಶ ನೀಡುತ್ತದೆ. ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 4 ಹೇಳಿಕೆಗಳನ್ನು ಕೊಡಲಾಗಿದೆ. ಸ್ನೇಹಿತರೆ ಇಲ್ಲಿ ಮೊದಲನೇ ಆಪ್ಷನು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿರುತ್ತೆ. ಅದರಿಂದಾಗಿ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಭಿನ್ನವಾಗಿದೆ ಅಂತ ನಾವು ಹೇಳಬಹುದು. ಇನ್ನು ಯಾವುದನ್ನೇ ಆಗಲಿ ಸಮಾಜ ವಿಜ್ಞಾನವು ಸ್ಪಷ್ಟವಾಗಿ ಅದರ ಒಂದು ಪೂರ್ವಪರತೆಯನ್ನು ಮತ್ತು ಅವುಗಳನ್ನು ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅನಂತರ ಅದನ್ನು ಒಪ್ಕೊಳ್ಳುತ್ತೆ. ಇಲ್ಲ ಅಂದರೆ ಅದು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ಇಲ್ಲಿ ಇವೆರಡೂ ಕೂಡ ಭಿನ್ನವಾಗಿದೆ ಅಂತ ಹೇಳ್ಬೋದು. ಇನ್ನು 139ನೇ ಕ್ವಶನ್ ಬಂದ್ಬಿಟ್ಟು NCF 2005 ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡುವುದು, ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು, ಸಾಮಾಜಿಕ ಪರಿಸರದಲ್ಲಿ ಮಾನವ ವಿವಿಧ ಚಟುವಟಿಕೆಗಳನ್ನು ಬೆಳೆಸುವುದು,
ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಾನವ ತನ್ನನ್ನು ತಾನೇ ತೊಡಗಿಸಿಕೊಳ್ಳುವುದು ಅಂತ ಹೇಳ್ಬಿಟ್ಟು ಇದರಲ್ಲಿ ಆಪ್ಷನ್ ಬಂದ್ಬಿಟ್ಟು ಎರಡನೇದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಬೋದಾಗಿರುತ್ತೆ. ದೇಶ ಪ್ರೇಮದ ಕಥೆಗಳು ಮತ್ತು ವೀರರ ಕಥೆಗಳು, ಇವರುಗಳ ಮತ್ತು ರಾಜರುಗಳ ಕಥೆಗಳನ್ನು ಹೇಳೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ಇನ್ನು ಯಾವುದು ಅಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸ್ಬೋದು. ಸಮಾಜ ಸುಧಾರಕರುಗಳ ಒಂದು ಜೀವನ ಚರಿತ್ರೆಗಳು ಮತ್ತು ಅವರು ಕೈಗೊಂಡಂತಹ ಒಂದು ಸುಧಾರಣೆಗಳು ಮತ್ತು ಹೋರಾಟಗಳು, ಚಳುವಳಿಗಳು, ಇವುಗಳ ಮೂಲಕವಾಗಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ಅವರುಗಳಲ್ಲಿ ಒಂದು ನೈತಿಕ ದೇಶ ಪ್ರೇಮವನ್ನು ಬೆಳೆಸಬಹುದು. ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ. ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನು ಅನುಸರಿಸಬಹುದು ಅಂತ ಹೇಳ್ಬಿಟ್ಟು ಉಪನ್ಯಾಸವನ್ನು ಆದಷ್ಟು ಕಡಿತಗೊಳಿಸೋದು, ಭಾಷಣದ ಟಿಪ್ಪಣಿಯನ್ನು ಬರೆಸೋದು, ವಿವಿಧ ಘಟನೆಗಳು, ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನು ವೃದ್ಧಿಸುವುದು, ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ 3 ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು 141ನೇ ಕ್ವಶನ್ ಬಂದ್ಬಿಟ್ಟು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೇಳಿದರೆ ದೇಶ ಪ್ರೇಮ, ರಾಷ್ಟ್ರೀಯ ಭಾವೈಕ್ಯತೆ, ಐತಿಹಾಸಿಕ ಚಿಂತನೆ, ಸಾಮಾಜಿಕ ನ್ಯಾಯ. ಸ್ನೇಹಿತರೆ, ಈ ಒಂದು ಅನುಭವ ನನಗೂ ಆಗಿರುತ್ತೆ, ನೀವೆಲ್ಲ ಕೇಳ್ತಾ ಇದ್ದೀರಾ, ನಿಮಗೂ ಕೂಡ ಆಗಿರುತ್ತೆ. ಮೀನ್ಸ್ ಸಂಗೊಳ್ಳಿ ರಾಯಣ್ಣ ಅಂತ ಏನಿದ್ದಾರೆ ಇವರು ಒಬ್ಬ ದೇಶಪ್ರೇಮಿ. ಅದೇ ರೀತಿಯಾಗಿ ಹೆಣ್ಮಕ್ಳಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಒನಕೆ ಓಬವ್ವ ಮತ್ತು ಇನ್ಯಾರು ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರುಗಳ ಒಂದು ವೇಷವನ್ನು ಹಾಕಿಸಿದಾಗ ಆ ಮಕ್ಕಳ ಒಂದು ಬಿಹೇವಿಯರನ್ನು ನೀವು ಅಬ್ಸರ್ವ್ ಮಾಡಿ. ಬೇಕಿದ್ರೆ ಆ ಮಕ್ಕಳು ಹೇಗೆ ಅಂತ ಹೇಳಿದ್ರೆ ತಾವೇ ಅವರಾಗಿದ್ದಾರೇನೋ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಅಲ್ವಾ. ಅಂದರೆ ನೀವು ಅಷ್ಟೇ ಈ ಒಂದು ಅಂದರೆ ನಾವು ಶಾಲೆಗಳಲ್ಲಿ ಇರುವಂತಹ ಒಂದು ಸಂದರ್ಭಗಳಲ್ಲಿ ನಮಗೆ ಈ ಒಂದು ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಈ ಒಂದು ಸಂದರ್ಭಗಳಲ್ಲಿ ಯಾವುದಾದ್ರೂ ಒಬ್ಬ ಕ್ರಾಂತಿಕಾರಿಗಳ ವೇಷವನ್ನು ಹಾಕ್ಸಿದ್ದಾರೆ ಅಂತ ಹೇಳಿದ್ರೆ ಅವರು ಯಾವ ರೀತಿ ವರ್ತಿಸ್ತಾ ಇದ್ರು ಅವರುಗಳು ಮತ್ತು ಅವರುಗಳ ಒಂದು ಸ್ವಭಾವ ಹೇಗಿತ್ತು ಅಂತೇಳಿ ಟೀಚರ್ಸ್ಗಳ ಮೂಲಕ ತಿಳ್ಕೊಂಡು ಅದೇ ಪಾತ್ರವನ್ನು ಅವರು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಇರುವಾಗ ಮಕ್ಕಳಲ್ಲಿ ತನಗೆ ತಾನಾಗಿಯೇ ಯಾರು ಹೇಳ್ಕೊಡೋದು ಬೇಡ, ಆ ಒಂದು ವೇಷವನ್ನು ಹಾಕ್ತಾ ಇದ್ದಾರೆ ಅಂದಿದ ತಕ್ಷಣವೇ ಅಲ್ಲಿ ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಬಗ್ಗೆ ಗೌರವ ಇರುತ್ತೆ, ನನ್ನದು ನನ್ನ ದೇಶ ಅನ್ನುವಂಥ ಒಂದು ಹೆಮ್ಮೆ ಇರುತ್ತೆ. ಈ ಎಲ್ಲ ಅಂಶಗಳು ಸೇರಿ ದೇಶ ಪ್ರೇಮ, ಪ್ರೀತಿಯನ್ನು ಮೂಡಿಸುತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ದೇಶ ಪ್ರೇಮ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಒಂದು ಅನುಭವಗಳು ನಾವು ಶಾಲಾ ಕಾಲೇಜುಗಳ ಸಂದರ್ಭದಲ್ಲಿ ಆ ಒಂದು ದಿನಗಳಲ್ಲಿ ಆಗಿರೋದನ್ನು ನೋಡಬಹುದು. ಇನ್ನು 142ನೇ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಭೌಗೋಳಿಕ ಗಡಿಗಳು, ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು, ರಾಜಕೀಯ ಪ್ರಭಾವ, ಐತಿಹಾಸಿಕ ಪ್ರಾಮುಖ್ಯತೆಯ ಅಧ್ಯಯನ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ನಕ್ಷೆಯನ್ನು ಬಿಡಿಸಬೇಕು ಅಂತ ಅನ್ನೋದಾದರೆ ಮೊದಲು ಆ ಒಂದು ನಕ್ಷೆ ಯಾವ ರೀತಿ ಇದೆ, ಯಾವ ಶೇಪಲ್ಲಿದೆ ಮತ್ತು ಅವುಗಳ ಒಂದು ವಿಸ್ತರಣೆ ಏನು ಅದುಗಳನ್ನು ಮೊದಲು ನಾವು ತಿಳ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಮುಖನೇ ಅಂದ್ಕೊಳ್ಳಿ, ನಮ್ಮ ಮುಖ ರೌಂಡ್ ಆಗಿದೆಯಾ, ಉದ್ದ ಇದೆಯಾ ಅಥವಾ ಅಗಲವಾಗಿದೆಯಾ, ಮೂಗು ದಪ್ಪವಾಗಿದೆಯಾ, ಈ ರೀತಿಯಾದಂತಹ ಒಂದು ಅಂದರೆ ಅವುಗಳ ಒಂದು ಸ್ಪಷ್ಟ ಮಾಹಿತಿ ಚಿತ್ರಣ ನಮಗೆ ಸಿಗಬೇಕಂತ ಹೇಳಿದ್ರೆ ಅವು ಸಿಕ್ಕಾಗ ಮಾತ್ರ ಅವುಗಳ ಒಂದು ಚಿತ್ರ ಸ್ಪಷ್ಟವಾಗಿ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಕ್ಷೆಗಳು ಅಷ್ಟೇ ಭೌಗೋಳಿಕ ಗಡಿಗಳ ಬಗ್ಗೆ ಅರಿವಿರಬೇಕು. ಯಾವ ಪ್ರದೇಶ ಎಷ್ಟೆಷ್ಟು ಪ್ರದೇಶವನ್ನು ಅಂದರೆ ಎಷ್ಟೆಷ್ಟು ಭೌಗೋಳಿಕ ಗಡಿಯನ್ನು ಹೊಂದಿದೆ ಮತ್ತು ಅದು ಯಾವ ಶೇಪ್ನಲ್ಲಿದೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಮೊದಲನೇದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ, ಭೌಗೋಳಿಕ ಗಡಿಗಳು. ಇನ್ನು 143ನೇ ಕ್ವಶನ್ ಬಂದ್ಬಿಟ್ಟು ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರಬೇಕಾದದ್ದು ಅಂತ ಹೇಳ್ಬಿಟ್ಟು ಉತ್ತಮ ಗುಣಮಟ್ಟ, ಉತ್ತಮ ಶೈಕ್ಷಣಿಕ ಅನುಭವ, ಲಭ್ಯವಿರುವ ಸಂಪನ್ಮೂಲಗಳ ಲಭ್ಯತೆ, ಸಂಪನ್ಮೂಲಗಳ ಬಳಕೆ, ಲಾಭದಾಯಕತೆ ಅಂತ ಹೇಳ್ಬಿಟ್ಟು ಇಲ್ಲಿ 143ನೇದಕ್ಕೆ ಎರಡನೇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮೀನ್ಸ್ ಉತ್ತಮ ಶೈಕ್ಷಣಿಕ ಅನುಭವ ಕೊಡುವಂಥದ್ದು ಇರಬೇಕು, ಅದೇ ರೀತಿಯಾಗಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹದ್ದು ಇರಬೇಕು. ಅವೆರಡೂ ಅಂಶಗಳನ್ನು ಒಳಗೊಂಡಿದ್ರೆ ಮಾತ್ರ ಅದು ಒಂದೊಳ್ಳೆ ಯೋಜನೆ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಇನ್ನು 144ನೇ ಕ್ವಶನ್ ಬಂದ್ಬಿಟ್ಟು ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ಅಂತ ಹೇಳ್ಬಿಟ್ಟು ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಪರಿಚಯ ಮಾಡಿಸೋದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಗಳನ್ನು ಗುರುತಿಸುವುದು, ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸುವುದು ಅಂತ. ಇಲ್ಲಿ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತಹ ಮಾತು ಒಂದು ನೆನಪಿಗೆ ಬರುತ್ತೆ, ಇತಿಹಾಸವನ್ನ ತಿಳಿಯಲಾರದವನು ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ಹೇಳಿ. ಇವಾಗ ನಮ್ಮ ಪೂರ್ವಿಕರು ಯಾವ ರೀತಿಯಾದಂಥ ಒಂದು ನೈತಿಕ ಮೌಲ್ಯಗಳನ್ನು ಮತ್ತು ಅವರುಗಳ ಹಾಕಿಕೊಟ್ಟಂತಹ ಒಂದು ಮಾರ್ಗದ ಮೂಲಕವಾಗಿ ನಾವು ಕೂಡ ಮುಂದಿನ ಫ್ಯೂಚರ್ಸನ್ನು ನಾವು ಮತ್ತು ಫ್ಯೂಚರನ್ನು ನಾವು ರೆಡಿ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ವಿವಿಧ ವ್ಯಕ್ತಿಗಳ ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾನೂ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿಯನ್ನು ಮೂಡಿಸೋದು ಜೀವನ ಚರಿತ್ರ ಬೋಧನಾ ವಿಧಾನದ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ 145ನೇ ಕ್ವಶನ್ ಬಂದ್ಬಿಟ್ಟು ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಗಳಲ್ಲಿ ಚರ್ಚಿಸಲೇಬೇಕು. ಈ ಒಂದು ಮೇಲಿನ ಹೇಳಿಕೆಯ ಅಡಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಆಸಕ್ತಿ ಕೆರಳಿಸುವುದು, ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವುದು, ಸಾಮಾಜಿಕ ಪ್ರಜ್ಞೆ ಮೂಡಿಸುವುದು, ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸುವುದು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ತ್ಯಾಜ್ಯ ನಿರ್ವಹಣೆ ಅನ್ನೋದು ಜಾಗತಿಕ ಸಮಸ್ಯೆ ಆಗಿ ಪರಿಣಮಿಸಿರೋದ್ರಿಂದ. ಅಂದರೆ ಇಲ್ಲಿ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಮಕ್ಕಳಲ್ಲಿ ಅರಿವಿದ್ದಾಗ ಮಾತ್ರ ಅವುಗಳಿಗೆ ತಕ್ಕಂತಾದಂತಹ ಒಂದು ಪರಿಹಾರನೂ ಕೂಡ ಮತ್ತು ಕ್ರಮಗಳನ್ನು ಕೂಡ ಇಲ್ಲಿ ಜಾರಿಗೆ ತರಲಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡೋದ್ರ ಮೂಲಕ ದೇಶದಲ್ಲಿ ಇರ್ತಕ್ಕಂತಹ ತ್ಯಾಜ್ಯ ನಿರ್ವಹಣೆಯನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ಮಾಹಿತಿ ಮಕ್ಕಳಿಗೆ ದೊರೆಯುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವನೆಯನ್ನು ಈ ಒಂದು ಚರ್ಚೆ ಬೆಳೆಸುತ್ತೆ ಅಂತ ನಾನು ಹೇಳ್ತಾ ಈ ಒಂದು 4ನೇ ಆಪ್ಷನ್ನು ಸರಿಯಾದಂಥ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು. ಇನ್ನು 146ನೇ ಕ್ವಶನ್ ಬಂದ್ಬಿಟ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ಮೂಲಾಧಾರ ಪದ್ಧತಿ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ, ಉಪನ್ಯಾಸ ಪದ್ಧತಿ ಇದ್ಯಾವುದು ಕೂಡ ಬರೋದಿಲ್ಲ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರುತ್ತೆ ಆ ಒಂದು ವರ್ಷದ ವಿದ್ಯಾರ್ಥಿಗಳಿಗೆ ಅಂತ ನಾನು ಹೇಳ್ತಾ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೂಲಾಧಾರ ಪದ್ಧತಿ ಅಂತ ಹೇಳೋದಾದ್ರೆ ಅನಾದಿ ಕಾಲದಿಂದಲೂ ಮಾನವ ಮತ್ತು ಜೀವಿಗಳು ಬಿಟ್ಟು ಹೋಗಿರುವ ಹಾಗೂ ನಮ್ಮ ಹಿರಿಯರಿಂದ ರಕ್ಷಿಸಲ್ಪಟ್ಟ ಮತ್ತು ಅವುಗಳ ಮೂಲಕ ಇತಿಹಾಸ ರಚಿಸಬಹುದಾದಂತಹ ಗುರುತುಗಳನ್ನು ಮೂಲಾಧಾರಗಳು ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಮೂಲಾಧಾರಗಳು ಅಂತ ಹೇಳೋದಾದ್ರೆ ಇವುಗಳಲ್ಲಿ ವಿವಿಧ ರೂಪಗಳಿವೆ. ಅವುಗಳೆಂದರೆ ಅರಮನೆ, ಕೋಟೆ, ಕೊತ್ತಲ, ಕಟ್ಟಡ, ಯುದ್ಧ ಭೂಮಿಗಳು, ಸ್ಮಾರಕಗಳು, ದೇವಸ್ಥಾನ, ಮಸೀದಿ, ಇಗರ್ಜಿ, ಮಡಿಕೆ, ಕುಡಿಕೆ, ಕತ್ತಿ, ಈಟಿ, ಬರ್ಜಿ, ಗುರಾಣಿ, ಬಿಲ್ಲು. ಸೊ ಇವು ಅಷ್ಟೇ ಅಲ್ಲ, ಇನ್ನು ಕೆಲವು ವಿಗ್ರಹಗಳು, ಅವಶೇಷಗಳು, ಲಿಖಿತ ದಾಖಲೆಗಳು, ನಾಣ್ಯಗಳು, ಇಟ್ಟಿಗೆ, ಆಯುಧಗಳು ಇವುಗಳೆಲ್ಲ ನಾವು ಬಳಸಿಕೊಂಡು ನಾವು ಇತಿಹಾಸವನ್ನು ರಚನೆ ಮಾಡಿ ಮತ್ತು ಅವುಗಳ ಮೂಲಕವಾಗಿ ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡುವಂತಹ ಒಂದು ಪದ್ಧತಿಯನ್ನೇ ನಾವು ಮೂಲಾಧಾರ ಪದ್ಧತಿ ಅಂತ ಹೇಳ್ಬಿಟ್ಟು ಕರಿತೇವೆ. ಅದೇ ರೀತಿಯಾಗಿ ಯೋಜನಾ ಪದ್ಧತಿ ಅಂತ ಹೇಳೋದಾದ್ರೆ ಈ ಒಂದು ಯೋಜನಾ ಪದ್ಧತಿಯಲ್ಲಿ ಯೋಜನೆಯಲ್ಲಿ ಚಟುವಟಿಕೆಯು ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಇರುತ್ತೆ. ವಿದ್ಯಾರ್ಥಿಗಳು ಸ್ವತಃ ವಿಷಯ ಆಯ್ಕೆ ಮಾಡಿ ಯೋಜಿಸಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಒತ್ತಾಯ ಹಾಕಲಾಗುತ್ತೆ ಮತ್ತು ಅಂದರೆ ಇಲ್ಲಿ ಯೋಜನೆ ಹಾಕುತ್ತೆ. ಹಾಗಾಗಿ ಮತ್ತು ತರಗತಿಯ ಏಕಪ್ರಕಾರ, ನೀರಸ ಮತ್ತು ಉದ್ದೇಶರಹಿತ ಬೋಧನೆಯ ವಿರುದ್ಧದ ಪ್ರಕ್ರಿಯೆ ಇದಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಯೋಜನೆಯಲ್ಲಿ ಅಳವಡಿಸುವಂತಹ ವಿಷಯ, ಪಠ್ಯಕ್ರಮದಲ್ಲಿ ನಿಗದಿಗೊಳಿಸಿರುವಂತಹ ಪ್ರಾಮುಖ್ಯತೆ, ಗುರಿ ಮತ್ತು ಉದ್ದೇಶಗಳು, ಪ್ರಮುಖ ಕೌಶಲ್ಯಗಳನ್ನು ಒಳಗೊಂಡಂತಹ ಒಂದು ಚಟುವಟಿಕೆಯ ರೂಪದ್ದಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಭೂಪಟಗಳನ್ನು ರಚಿಸೋದಾಗಿರಬಹುದು, ವಿಭಿನ್ನ ಮಾದರಿಯ ನಕ್ಷೆಗಳು, ಚಾರ್ಟುಗಳು ತಯಾರಿಸುವುದಾಗಿರಬಹುದು ಮತ್ತು ಚಿತ್ರಗಳನ್ನು ಸಂಗ್ರಹಿಸೋದಾಗಿರಬಹುದು, ಚಾರಿತ್ರಿಕ ಸ್ಥಳಗಳಿಗೆ ಪ್ರವಾಸ ನೀಡೋದು, ಚಾರಿತ್ರಿಕ ಹಿನ್ನೆಲೆಯುಳ್ಳ ನಾಟಕಗಳನ್ನು ಬರೆಯೋದು, ಪುರಾತನ ಕಾಲದ ನಾಣ್ಯಗಳ ಸಂಗ್ರಹ, ಅಂಚೆ ಚೀಟಿ, ಭಿತ್ತಿ ತೈಲಚಿತ್ರಗಳನ್ನು ಕ್ರೋಢೀಕರಿಸೋದು, ಐತಿಹಾಸಿಕ ಘಟನೆಗಳಿಂದ ಪ್ರೇರಣೆಗೊಂಡು ಲಾವಣಿ, ಜಾನಪದ ಗೀತೆ, ಪದ್ಯಗಳನ್ನು ಬರೆಯೋದು,
ಚಿತ್ರಗಳನ್ನು ಒಳಗೊಂಡ ಪುಸ್ತಕಗಳ ಮೀನ್ಸ್ ಆಲ್ಬಮನ್ನು ತಯಾರಿಸುವುದು ಮತ್ತು ಪ್ರದರ್ಶನಗಳನ್ನು ಏರ್ಪಡಿಸುವುದು, ನಾಟಕಗಳನ್ನು ಬರೆಯೋದು, ಪ್ರಯೋಗಿಸುವುದು, ರೇಡಿಯೋ ದೂರದರ್ಶನಗಳ ಕಾರ್ಯಕ್ರಮಗಳನ್ನು ರೂಪಿಸುವುದು, ಚರ್ಚಾಕೂಟ ಏರ್ಪಡಿಸುವುದು, ಇವುಗಳೆಲ್ಲವೂ ಕೂಡ ಯೋಜನಾ ವಿಧಾನ ತತ್ವದಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಯೋಜನಾ ಪದ್ಧತಿಯಲ್ಲಿ ಬರ್ತಾ ಹೋಗುತ್ತೆ. ಇದರಲ್ಲಿ ಮೇನ್ ಇರುವಂತಹ ಒಂದು ತತ್ವಗಳು ಅಂತ ಹೇಳಿದ್ರೆ ಚಟುವಟಿಕೆಯ ತತ್ವ, ಸಹಜತೆಯ ತತ್ವ, ಉದ್ದೇಶದ ತತ್ವ, ಅನುಭವದ ತತ್ವ ಮತ್ತು ಸ್ವಾಯತ್ತತೆಯ ತತ್ವ, ಕಲಿಕೆಯ ನಿಯಮದ ತತ್ವ ಮತ್ತು ಸ್ವಯಂ ಪ್ರೇರಿತ ತತ್ವ ಮತ್ತು ಉಪಯುಕ್ತತೆಯ ತತ್ವ ನಾವು ಈ ಒಂದು ಯೋಜನೆಯ ಪದ್ಧತಿಯಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಚರ್ಚಾ ಪದ್ಧತಿ ಅಂತ ಹೇಳೋದಾದ್ರೆ ಯಾವುದಾದ್ರೂ ಒಂದು ವಿಷಯ ವಸ್ತು ಅಥವಾ ಪಠ್ಯವನ್ನ ನಾವು ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದರ ಆಗು ಹೋಗುಗಳು ಮತ್ತು ಪೂರ್ವಪರಗಳು ಮತ್ತೆ ಉಪಯೋಗ ಮತ್ತು ಅನುಪಯೋಗಗಳು ಅಂದ್ರೆ ಪರ ಮತ್ತು ವಿರೋಧಿ ಎರಡು ಅಂತ ಅಂಶಗಳನ್ನು ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಮತ್ತೆ ಒಳ್ಳೆಯ ಅಂಶಗಳು ಏನಿರುತ್ತೆ ಅವುಗಳು ಮತ್ತು ಅದರಿಂದ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುವಂತಿದ್ರೆ ಅವುಗಳು. ಸೊ ಇವು ಎರಡನ್ನೂ ಕೂಡ ಸೇರಿಸಿ ಚರ್ಚೆ ಮಾಡುವಂತಹ ಒಂದು ಪದ್ಧತಿ ಚರ್ಚಾ ಪದ್ಧತಿಯಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಇನ್ನು ಉಪನ್ಯಾಸ ಪದ್ಧತಿ ಅಂದ್ರೆ ಇದು ಏಕಪ್ರಕಾರವಾಗಿರುತ್ತೆ. ಉಪನ್ಯಾಸವನ್ನ ನೀಡ್ತಾ ಹೋಗ್ತಾರೆ. ಈ ರೀತಿಯಾದಂತಹ ಒಂದು ಪದ್ಧತಿಗಳಲ್ಲಿ ವಿದ್ಯಾರ್ಥಿ ಸಂಸತ್ತು ರಚಿಸೋದು ಇದಕ್ಕೆ ಸರಿಯಾದಂತಹ ಉದಾಹರಣೆ ಆಗೋದಿಲ್ಲ. ಸೊ ಹಾಗಾಗಿ ಇದು ಬರೋದು ಯಾವ್ದ್ರಲ್ಲಪ್ಪ ಅಂತ ಹೇಳಿದ್ರೆ ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಅಂತ ಹೇಳಿದ್ರೆ ಪೌರನೀತಿ ಬೋಧನೆಯಲ್ಲಿ ಬರತಕ್ಕಂತಹ ಒಂದು ವಿಧಾನ ಆಗಿರುತ್ತೆ. ಶಿಕ್ಷಕನು ಕೆಲವು ಪ್ರಮುಖ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮುಖ್ಯವಾಗಿ ಈ ಶಿಕ್ಷಕರು ಮಾಡಬೇಕಾಗಿರುವಂತಹ ಒಂದು ಕೆಲಸಗಳು ಏನಪ್ಪಾ ಅಂತ ಹೇಳಿದ್ರೆ ಅಣುಕು ಮಂಡಲ ಪಂಚಾಯಿತಿ ಸಭೆ, ನಗರಸಭೆ, ವಿಧಾನಸಭೆ, ಲೋಕಸಭೆ ಮತ್ತು ವಿಶ್ವಸಂಸ್ಥೆಗಳನ್ನು ಪೌರನೀತಿ ಬೋಧನಾ ವೇಳೆಯಲ್ಲಿ ತರಗತಿಯಲ್ಲಿ ಪ್ರದರ್ಶಿಸಬಹುದು. ಮತ್ತು ಆ ಒಂದು ಸನ್ನಿವೇಶವನ್ನು ಇವರು ರೀಕ್ರಿಯೇಟ್ ಮಾಡ್ಬೋದು. ಈ ಒಂದು ವಿಧಾನದ ಮೂಲಕ ವಿದ್ಯಾರ್ಥಿಗಳು ಪೌರನೀತಿಯ ತತ್ವ ಮತ್ತು ಸಂಗತಿಗಳ ನಿಶ್ಚಿತ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಂತೆ ಶಿಕ್ಷಕರು ಮಾಡಬಹುದು ಅಂತೇಳಿ. ಅಂದರೆ ಇಲ್ಲಿ ವಿದ್ಯಾರ್ಥಿ ಸಂಸತ್ತು ಅಂತ ಬಂದವಾಗ ಇಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಮತ್ತು ನಗರಸಭೆ ಇವುಗಳಲ್ಲಿ ಯಾವ ರೀತಿ ಮೀನ್ಸ್ ನಮ್ಮ ಮಂತ್ರಿ ಮಂಡಲದಲ್ಲಿ ಯಾವ ರೀತಿಯಾಗಿ ಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಯಾವ ಯಾವ ಖಾತೆಗೆ ಯಾವ ಯಾವ ಮಂತ್ರಿಗಳಿರ್ತಾರೆ ಇವೆಲ್ಲದರ ಪರಿಚಯವನ್ನ ವಿದ್ಯಾರ್ಥಿ ಸಂಸತ್ತು ಮಾಡಿಕೊಳ್ಳುತ್ತೆ ಶಾಲೆಗಳಲ್ಲಿ. ಸೊ ಹಾಗಾಗಿ ಇಲ್ಲಿ ಬೋಧನಾ ಪದ್ಧತಿ ಅಂತ ಹೇಳಿದ್ರೆ ಪೌರನೀತಿ ಬೋಧನಾ ಪದ್ಧತಿ ಇದಕ್ಕೆ ಸಂಬಂಧಿಸಿರುತ್ತೆ. ಇದು ಪ್ರಾತ್ಯಕ್ಷಿಕ ವಿಧಾನ ಮೀನ್ಸ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಆದ್ರಿಂದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳು ಕೂಡ ಇದಕ್ಕೆ ಉತ್ತಮವಾದಂತಹ ಒಂದು ಮ್ಯಾಚಿಂಗ್ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು 147ನೇ ಕ್ವಶನ್ ಬಂದ್ಬಿಟ್ಟು ಇತಿಹಾಸದ ಪಠ್ಯ ವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ಒಂದು ವಿಷಯವನ್ನ ಸೇರಿಸಿರುವುದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ಪ್ರೇಮ ಮೂಡಿಸುವುದು, ಅಂತಾರಾಷ್ಟ್ರೀಯ ಮನೋಭಾವನೆ ಬೆಳೆಸುವುದು, ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಬೆಳೆಸುವುದು ಅಂತ ಹೇಳ್ಬಿಟ್ಟು ಇದಕ್ಕೆ ಆಪ್ಷನ್ ಸೆಕೆಂಡ್ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸುವುದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇಲ್ಲಿ 148ನೇ ಕ್ವಶನ್ ಬಂದ್ಬಿಟ್ಟು ಇತಿಹಾಸವು ಹಲವಾರು ಮಹಾನ್ ನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನ ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ ಆಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ಬೋಧನಾ ವಿಧಾನ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೇಳಿದರೆ ಮೂಲಾಧಾರ ಪದ್ಧತಿ, ಉಪನ್ಯಾಸ ಪದ್ಧತಿ, ಯೋಜನಾ ಪದ್ಧತಿ, ಜೀವನ ಚರಿತ್ರಾ ಪದ್ಧತಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದಕ್ಕೆ ಉತ್ತಮವಾದಂತಹ ಒಂದು ಆನ್ಸರ್ ಅಂತ ಹೇಳಿದ್ರೆ ಜೀವನ ಚರಿತ್ರಾ ಪದ್ಧತಿ ಆಗಿರುತ್ತೆ. ಇನ್ನು 149ನೇ ಕ್ವಶನ್ ಬಂದ್ಬಿಟ್ಟು ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶ ಒಳಗೊಂಡಿರಬೇಕು ಅಂತೇಳಿ. ಒಳ್ಳೆಯ ಗುಣಮಟ್ಟದ ಮುದ್ರಣ, ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳು, ಹೆಚ್ಚು ಕಠಿಣ ಪ್ರಶ್ನೆಗಳನ್ನು ಹೊಂದಿರಬೇಕು, ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿಯ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ 4 ವಿಷಯ ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇನ್ನು 150ನೇ ಕ್ವಶನ್ ಬಂದ್ಬಿಟ್ಟು ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನ ಒಂದುಗೂಡಿಸುವ ಭಾವನೆ. ಈ ಒಂದು ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು ಅಂತೇಳಿ ಕೆಲವೊಂದು ಅಂಶಗಳನ್ನು ಕೊಟ್ಟು ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರಗೀತೆ ಗಾಯನ, ತರಗತಿಯಲ್ಲಿ ನಾಯಕರುಗಳ ಆಯ್ಕೆ, ಶಾಲೆಯಲ್ಲಿ ನೃತ್ಯೋತ್ಸವ ಅಂತ ಹೇಳಿ. ಸ್ನೇಹಿತರೆ ಇದರಲ್ಲಿ ಎ ಮತ್ತು ಬಿ ಮಾತ್ರ, ಎ ಮತ್ತು ಸಿ ಮಾತ್ರ, ಎ ಬಿ ಮತ್ತು ಸಿ ಅಂತ ಹೇಳ್ಬಿಟ್ಟು ಹಾಗೆ ಎ ಬಿ ಮತ್ತು ಡಿ ಅಂತ ಹೇಳಿ
ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರಗೀತೆ ಗಾಯನ, ಶಾಲೆಯಲ್ಲಿ ನೃತ್ಯೋತ್ಸವ, ಈ ಮೂರು ಅಂಶಗಳು ರಾಷ್ಟ್ರೀಯ ಭಾವೈಕ್ಯತೆಗೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ ಅಂತ ಹೇಳ್ಬಿಟ್ಟು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಹಕರಿಸುವಂಥ ಚಟುವಟಿಕೆಗಳಾಗಿರ್ತವೆ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದಂತಹ ಒಂದು ಉತ್ತರ. ಸ್ನೇಹಿತರೆ, ಈ ಮೂಲಕ ನಿಮಗೆ ತಿಳಿಯಪಡಿಸೋದೇನಂತ ಹೇಳಿದ್ರೆ A1 ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಓಪನ್ ಆಗಿದ್ದು, ಅದರಲ್ಲಿ PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ಉಚಿತವಾದಂತಹ ಒಂದು ನೋಟ್ಸ್ಗಳನ್ನು ಮತ್ತು ಕ್ವಿಜ್ ಮೆಟೀರಿಯಲ್ಸ್ಗಳನ್ನು ಶೇರ್ ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲ, ಇಲ್ಲಿ ಪ್ರಮುಖ ದಿನಪತ್ರಿಕೆಗಳ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಕೂಡ ದೇಶ ಮತ್ತು ವಿದೇಶ, ಕ್ರೀಡೆ, ಅಂತಾರಾಷ್ಟ್ರೀಯ ಪ್ರತಿಯೊಂದು ಅಂಶಗಳನ್ನು ಕೂಡ ಇಲ್ಲಿ ಶೇರ್ ಮಾಡಲಾಗುತ್ತಿದೆ. ಸೊ ನೀವು ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವರಿಗೆ ಉತ್ತಮವಾದಂತಹ ಒಂದು ಮಾಹಿತಿಯ ಕಣಜ ಅಂತಲೇ ಹೇಳಬಹುದು. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ಚಾನಲ್ನ ಲಿಂಕನ್ನು ಶೇರ್ ಮಾಡಿರ್ತೇನೆ. ನೀವು ಅಲ್ಲಿ ಭೇಟಿಯನ್ನು ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಕೊಡಮಾಡುವಂತಹ ಪ್ರತಿಯೊಂದು ಅಂಶಗಳನ್ನು, ಉಪಯೋಗಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ತರಗತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕನನ್ನು ಟಚ್ ಮಾಡಿ. ಯಾಕಂತ ಹೇಳಿದ್ರೆ ನಾನು ಮಾಡ್ತಕ್ಕಂತಹ ಎಲ್ಲ ವಿಡಿಯೋಗಳ ಲಿಂಕ್ ಮೊದಲು ನಿಮಗೆ ಶೇರ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.